Hello students, welcome back to our English class. In this class, we are going to discuss about second year PUC English syllabus and question paper design for this academic year 2022, and we are also going to discuss about model question paper with its key answers. Dear students, ಈ ವರ್ಷ ಅಂದ್ರೆ ಶೈಕ್ಷಣಿಕ ವರ್ಷ 2022ಕ್ಕೆ ಸೆಕೆಂಡ್ ಇಯರ್ PUC ಇಂಗ್ಲಿಷ್ ಸಿಲೆಬಸ್ ಏನೇನಿರುತ್ತೆ, ಹಾಗೇನೆ ಕ್ವಶನ್ ಪೇಪರ್ ಡಿಸೈನ್ ಹೇಗೆ ಮಾಡಿದ್ದಾರೆ, ಹಾಗೆ ಡಿಪಾರ್ಟ್ಮೆಂಟ್ ಇಂದ ಬಿಟ್ಟಿರ್ತಕ್ಕಂಥ ಈ ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡೋದಕ್ಕೆ ಇವತ್ತಿನ ಕ್ಲಾಸ್ನಲ್ಲಿ ಪ್ರಯತ್ನ ಮಾಡೋಣ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಕೋವಿಡ್-19 ಬಂದ್ಮೇಲೆ ಸರಿಯಾಗಿ ತರಗತಿಗಳು ನಡೀತಾ ಇಲ್ಲ. ತರಗತಿಗಳು ನಡೆದರೂ ಕೂಡ ಸುಮಾರು ಜನ ವಿದ್ಯಾರ್ಥಿಗಳು ಕ್ಲಾಸನ್ನು ಅಟೆಂಡ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗೇನೆ ಕೊಟ್ಟಿರ್ತಕ್ಕಂಥ ಸಿಲೆಬಸ್ ಅನ್ನ ಕಂಪ್ಲೀಟ್ ಆಗಿ ಕವರ್ ಮಾಡೋದಕ್ಕೂ ಕೂಡ ತುಂಬಾ ತೊಂದರೆ ಆಗ್ತಾ ಇದೆ. ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ಡಿಪಾರ್ಟ್ಮೆಂಟ್ನವರು ಈ ಎಕ್ಸಾಮ್ ಇರ್ಬೋದು, ಕ್ವಶನ್ ಪೇಪರ್ ಡಿಸೈನ್ ನಲ್ಲಿ ಇರ್ಬೋದು, ಸುಮಾರು ಬದಲಾವಣೆಗಳನ್ನ ಮಾಡ್ತಾ ಬಂದಿದ್ದಾರೆ. ತಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ ಅಂತ ಅನ್ಕೋತೀನಿ. ಹಿಂದಿನ ವರ್ಷ ಈ ಸಿಲೆಬಸ್ ನಲ್ಲಿ 70% ಸಿಲೆಬಸ್ ಅನ್ನ ಮಾತ್ರ ಇಟ್ಟಿದ್ರು, ಅಂದ್ರೆ 30% ಸಿಲೆಬಸ್ ಅನ್ನ ಡಿಲೀಟ್ ಮಾಡಿದ್ರು. ಈ ವರ್ಷ ಕೂಡ ಈ 70% ಸಿಲೆಬಸ್ ಅನ್ನೇ ಈ ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲಿ ಇಟ್ಟಿದ್ದಾರೆ. ಅದ್ರ ಜೊತೆಗೆ ತಮಗೆ ಅನುಕೂಲ ಆಗೋದಕ್ಕೆ ಇನ್ನು ಈ ಕ್ವಶನ್ ಪೇಪರ್ ಡಿಸೈನ್ ನಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡಿದ್ದಾರೆ. ಅವೆಲ್ಲ ಕೂಡ ತಮಗೆ ವರದಾನ ಅಂತ ಹೇಳ್ಬೋದು. ತಾವು ಈಸಿಯಾಗಿ ಸ್ಕೋರ್ ಮಾಡೋದಕ್ಕೆ ಇಲ್ಲಿ ತುಂಬಾ ಅನುಕೂಲ ಆಗಿದೆ. ಹಾಗಾದ್ರೆ ಸಿಲೆಬಸ್ ಏನೇನಿದೆ ಅದು ತಮಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಅದ್ರ ಜೊತೆಗೆ ಈ ಕ್ವಶನ್ ಪೇಪರ್ ಡಿಸೈನ್ ನಲ್ಲಿ ಏನೇನ್ ಚೇಂಜಸ್ ಆಗಿದೆ, ಅದರಿಂದ ತಮಗೆ ಹೇಗೆ ಅನುಕೂಲ ಆಗುತ್ತೆ, ಹಾಗೇನೆ ಡಿಪಾರ್ಟ್ಮೆಂಟ್ನವ್ರು ಬಿಟ್ಟಿರ್ತಕ್ಕಂಥ ಈ ಮಾಡೆಲ್ ಕ್ವಶನ್ ಪೇಪರ್ಗಳಿಗೆ ಆನ್ಸರ್ಗಳು ತಮಗೆ ಕೆಲವರಿಗೆ ಗೊತ್ತಿದ್ದೇ ಇರ್ತವೆ. ಆದರೆ ಆನ್ಸರ್ ಅನ್ನ ಹೇಗೆ ಬರಿಬೇಕು, ಎಷ್ಟು ಬರಿಬೇಕು ಅನ್ನೋದನ್ನ ಇವತ್ತಿನ ಕ್ಲಾಸಲ್ಲಿ ಇವಾಗ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇವಾಗ ಮೊದಲನೇದಾಗಿ ಸಿಲೆಬಸ್ ಅನ್ನ ನೋಡೋದಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಕಂಪ್ಲೀಟ್ ಸಿಲೆಬಸ್ ಅನ್ನ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂಗೆ ಎಕ್ಸಾಮಿನೇಷನ್ ಮಾಡಬೇಕು ಅಂತ ಹೇಳಿದ್ರು. ಆದ್ರೆ ಇದು ವರ್ಷ ಕೂಡ ಕೊರೋನಾದಿಂದಾಗಿ ಏನ್ ಮಾಡಿದ್ರು, ಈ ಲ್ಯಾಂಗ್ವೇಜ್ ಗಳಲ್ಲಿ 70% ಸಿಲೆಬಸ್ ಲಾಸ್ಟ್ ಇಯರ್ ಏನಿತ್ತು ಅದನ್ನೇ ಉಳಿಸ್ಕೊಂಡ್ ಬಂದಿದ್ದಾರೆ. ಅಂದ್ರೆ 30% ಸಿಲೆಬಸ್ ಅನ್ನ ಈ ವರ್ಷ ಕೂಡ ತೆಗೆದುಹಾಕಿದ್ದಾರೆ. ತಾವು ಇವಾಗ 70% ಸಿಲೆಬಸ್ ಅನ್ನ ಮಾತ್ರ ಓದ್ಕೋಬೇಕು. ಹಾಗಾದ್ರೆ ತಮ್ಮೆಲ್ಲರಿಗೂ ಗೊತ್ತಿದೆ ಯಾವ್ಯಾವ ಪಾಠಗಳನ್ನ ಕೈ ಬಿಟ್ಟಿದ್ದಾರೆ ಅಂತ. ಆದ್ರೂ ಕೂಡ ತಮಗೆ ನೆನಪು ಮಾಡೋದಕ್ಕೆ ಇಲ್ಲಿ ಹೇಳ್ತಾ ಇದ್ದೀನಿ. ಚಾಪ್ಟರ್ಸ್ ಯಾವ್ಯಾವ್ದು ರಿಮೂವ್ಡ್ ಆಗಿದೆ ಅನ್ನೋದನ್ನ ಇಲ್ಲಿದೆ ನೋಡಿ. 4th ಚಾಪ್ಟರ್ ಆಗಿರ್ತಕ್ಕಂಥ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್ ಅನ್ನುವಂಥ ವಂದನಾ ಶಿವ ಅವರು ಬರೆದಿರ್ತಕ್ಕಂಥ ಈ ಪಾಠವನ್ನ ಸಿಲೆಬಸ್ ನಿಂದ ಕೈ ಬಿಡಲಾಗಿದೆ. ಇನ್ನು ನೆಕ್ಸ್ಟ್ 8ನೇ ಚಾಪ್ಟರ್ ಆಗಿರ್ತಕ್ಕಂಥ ಟು ದ ಫುಡ್ ಫ್ರಾಮ್ ಇಟ್ಸ್ ಚೈಲ್ಡ್ ಅನ್ನುವಂಥ ಪೋಯಮ್ ಅನ್ನು ಕೂಡ ಕೈ ಬಿಟ್ಟಿದ್ದಾರೆ. ಆಮೇಲೆ 9ನೇ ಚಾಪ್ಟರ್ ಆಗಿರ್ತಕ್ಕಂಥ ಐ ಬಿಲೀವ್ ದ್ಯಾಟ್ ಬುಕ್ಸ್ ವಿಲ್ ನೆವರ್ ಡಿಸ್ಅಪಿಯರ್ ಅನ್ನತಕ್ಕಂಥ ಪಾಠವನ್ನು ಕೂಡ ಈ ವರ್ಷಕ್ಕೆ ಪರಿಗಣಿಸ್ತಾ ಇಲ್ಲ. ಹಾಗೇನೆ ಕೊನೆಯದಾಗಿರ್ತಕ್ಕಂಥ ವಾಟರ್ ಪೋಯಮ್ ಅನ್ನು ಕೂಡ ಈ ವರ್ಷಕ್ಕೆ ತಗೊಳ್ತಾ ಇಲ್ಲ. ಸೊ ಹಾಗಾಗಿ ಈ ಚಾಪ್ಟರ್ಗಳನ್ನ ತಾವು ಓದ್ತಕ್ಕಂಥ ಅವಶ್ಯಕತೆ ಇರಲ್ಲ. ಇದನ್ನು ಬಿಟ್ಟು ಉಳಿದಿರೋ ಚಾಪ್ಟರ್ಗಳನ್ನ ತಾವು ಓದಿಕೊಂಡು 1 ಮಾರ್ಕ್ಸ್, 4 ಮಾರ್ಕ್ಸ್ ಮತ್ತೆ 6 ಮಾರ್ಕ್ಸ್ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡೋದಕ್ಕೆ ರೆಡಿ ಆಗಿರಬೇಕು. ಇದಿಷ್ಟು ಈ ವರ್ಷಕ್ಕೆ ಇರ್ತಕ್ಕಂಥ ಸಿಲೆಬಸ್ ಬಗ್ಗೆ. ಇನ್ನು ಈ ವರ್ಷ ಕ್ವಶನ್ ಪೇಪರ್ ಡಿಸೈನ್ ಹೇಗಿರುತ್ತೆ ಅನ್ನೋದನ್ನ ಇಲ್ಲಿ ಸ್ವಲ್ಪ ನೋಡ್ತಾ ಹೋಗೋಣ. ಆಲ್ರೆಡಿ ತಾವೆಲ್ಲರೂ ಕೂಡ ಈ ಕ್ವಶನ್ ಪೇಪರ್ಗಳನ್ನ ಪಡ್ಕೊಂಡಿರ್ತೀರಾ, ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ, ಅದೆಲ್ಲ ನೋಡಿರ್ತೀರಾ ಅಂತ ಅನ್ಕೋತೀನಿ. ಹಾಗಾದ್ರೆ ಹಳೆ ಕ್ವಶನ್ ಪೇಪರ್ಗೂ ಇವಾಗ ಈ ವರ್ಷಕ್ಕೆ ಇರ್ತಕ್ಕಂಥ ಕ್ವಶನ್ ಪೇಪರ್ಗೂ ಏನು ವ್ಯತ್ಯಾಸ ಇದೆ ಅನ್ನೋದನ್ನ ಸ್ವಲ್ಪ ಇಲ್ಲಿ ಎರಡನ್ನೂ ಕೂಡ ಕಂಪೇರ್ ಮಾಡ್ತಾ ನೋಡ್ತಾ ಹೋಗೋಣ. ತಾವು ಹಳೆ ಕ್ವಶನ್ ಪೇಪರ್ನ ನೋಡೋದಾದ್ರೆ ಅಲ್ಲಿ ಟೋಟಲ್ ಕ್ವಶನ್ಸ್ 35 ಇರ್ತಾ ಇತ್ತು, ಅಲ್ಲಿ 35 ಪ್ರಶ್ನೆಗಳು ಮಾತ್ರ ಇರ್ತಾ ಇದ್ವು. ಆದರೆ ಈ ವರ್ಷಕ್ಕೆ ತಮಗಿರ್ತಕ್ಕಂಥ ಕ್ವಶನ್ ಪೇಪರ್ ಅಲ್ಲಿ ಟೋಟಲ್ ಕ್ವಶನ್ಸ್ 46, ಅಂದ್ರೆ 11 ಪ್ರಶ್ನೆಗಳನ್ನ ಇಲ್ಲಿ ಎಕ್ಸ್ಟ್ರಾ ಆಗಿ ಕೊಟ್ಟಿದ್ದಾರೆ. ಹಾಗಾದ್ರೆ ಎಲ್ಲಿ ಈ ಎಕ್ಸ್ಟ್ರಾ ಪ್ರಶ್ನೆಗಳು ಬಂದಿದ್ದಾವೆ, ಎಲ್ಲಿ ಜಾಸ್ತಿ ಚಾಯ್ಸ್ ಇರುತ್ತೆ ಅನ್ನೋದನ್ನ ಇವಾಗ ಮುಂದೆ ಸ್ವಲ್ಪ ನೋಡ್ತಾ ಹೋಗೋಣ. ಈ ಹಳೆ ಕ್ವಶನ್ ಪೇಪರ್ ಮತ್ತೆ ಹೊಸ ಕ್ವಶನ್ ಪೇಪರ್ನ ಒಟ್ಟೊಟ್ಟಿಗೆ ಕಂಪೇರ್ ಮಾಡ್ತಾ ನೋಡ್ತಾ ಹೋಗೋಣ. ಅಲ್ಲಿ ಯಾವ ಭಾಗದಲ್ಲಿ ಹೆಚ್ಚಿಗೆ ಕ್ವಶನ್ ಬಂದಿದೆ, ಎಲ್ಲಿ ತಮಗೆ ಜಾಸ್ತಿ ಚಾಯ್ಸ್ ಇರುತ್ತೆ ಅನ್ನೋದನ್ನ ಇಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ಹಳೆ ಕ್ವಶನ್ ಪೇಪರ್ ಅಲ್ಲಿ ಫಸ್ಟ್ ಮೇನಲ್ಲಿ 1 ಅಂಕದ ಪ್ರಶ್ನೆಗಳಾಗಿ 12 ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಅಂದ್ರೆ ಕ್ವಶನ್ ನಂಬರ್ 1 ರಿಂದ 12ರವರೆಗೆ ಈ 1 ಅಂಕದ ಪ್ರಶ್ನೆಗಳು ಇರ್ತಾ ಇದ್ವು. ಆದ್ರೆ ಅಲ್ಲಿ ಅವೆಲ್ಲವುಗಳು ಕೂಡ ಕಂಪಲ್ಸರಿ ಆಗಿದ್ವು. ಅಂದ್ರೆ ಕಡ್ಡಾಯವಾಗಿ 12 ಪ್ರಶ್ನೆಗಳಿಗೆ ತಾವು ಆನ್ಸರ್ ಅನ್ನ ಮಾಡಬೇಕಾಗಿತ್ತು. ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಚಾಯ್ಸ್ ಇರ್ತಾ ಇರಲಿಲ್ಲ. ಆದ್ರೆ ನ್ಯೂ ಕ್ವಶನ್ ಪೇಪರ್ ಅಂದ್ರೆ ಈ ವರ್ಷಕ್ಕೆ ಇರ್ತಕ್ಕಂಥ ಕ್ವಶನ್ ಪೇಪರ್ ಅಲ್ಲಿ ಫಸ್ಟ್ ಮೇನಲ್ಲಿ 18 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇಲ್ಲಿ 18 ಪ್ರಶ್ನೆಗಳಿದ್ರೂ ಕೂಡ ತಾವು 18ಕ್ಕೆ ಆನ್ಸರ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಆ 18 ಪ್ರಶ್ನೆಗಳಲ್ಲಿ ಕೇವಲ 12 ಪ್ರಶ್ನೆಗಳಿಗೆ ಮಾತ್ರ ತಾವು ಆನ್ಸರ್ ಮಾಡಬಹುದು. ಅಂದ್ರೆ ಇಲ್ಲಿ ಕ್ವಶನ್ ನಂಬರ್ 1 ರಿಂದ 18ರವರೆಗೆ 1 ಅಂಕದ ಪ್ರಶ್ನೆಗಳಿರ್ತವೆ. ಅದರಲ್ಲಿ ತಮಗೆ ಯಾವ್ದು ಈಸಿ ಆಗುತ್ತೋ ಅವುಗಳನ್ನ ಆಯ್ಕೊಂಡು
12 ಪ್ರಶ್ನೆಗಳಿಗೆ ಆನ್ಸರನ್ನು ಮಾಡಬೇಕಾಗತ್ತೆ. ಇದು ತಮಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಯಾಕೆ ಅಂದರೆ ಹಿಂದಿನ ಕ್ವಶನ್ ಪೇಪರ್ಲಿ ಯಾವುದಾದ್ರೂ 1 ಮಾರ್ಕ್ಸ್ ಕ್ವಶನ್ ಬರಲೇ ಇಲ್ಲ ಅಂತಂದರೆ 1 ಅಂಕ ಕಳ್ಕೊಳ್ತಾ ಇದ್ರಿ. ಆದರೆ ಇಲ್ಲಿ 18 ಪ್ರಶ್ನೆಗಳನ್ನು ಕೊಟ್ಟು 12ಕ್ಕೆ ಮಾತ್ರ ಆನ್ಸರ್ ಮಾಡಿ ಅಂತಂದಿರೋದ್ರಿಂದ ತಾವು ಈಸಿಯಾಗಿ ಇಲ್ಲಿ 12 ಮಾರ್ಕ್ಸನ್ನು ಪಡ್ಕೊಂಡು ಬಿಡ್ಬೋದು. ಯಾವುದೇ ಕಾರಣಕ್ಕೂ ಕೂಡ ಈ 12 ಅಂಕಗಳನ್ನು ಕಳೆದುಕೊಳ್ಬಾರ್ದು ಅಂತ ಹೇಳ್ತಾ, ಇನ್ನು ನೆಕ್ಸ್ಟ್ ಸೆಕೆಂಡ್ ಮೇನಲ್ಲಿ ಹಳೆ ಕ್ವಶನ್ ಪೇಪರಲ್ಲಿ 4 ಮಾರ್ಕ್ಸ್ಗೆ 10 ಪ್ರಶ್ನೆಗಳನ್ನ ಕೊಡ್ತಾ ಇದ್ರು. ಅದರಲ್ಲಿ ಯಾವುದಾದ್ರೂ 8ಕ್ಕೆ ತಾವು ಆನ್ಸರ್ ಮಾಡಬೇಕಾಗಿತ್ತು. ಅಂದರೆ ಕ್ವಶನ್ ನಂಬರ್ 13ರಿಂದ 22ರವರೆಗೆ 4 ಅಂಕದ ಪ್ರಶ್ನೆಗಳಿರ್ತಾ ಇದ್ವು. ಅದರಲ್ಲಿ ಯಾವುದಾದ್ರೂ 2ಅನ್ನು ಮಾತ್ರ ತಮಗೆ ಬಿಡೋದಕ್ಕೆ ಅವಕಾಶ ಇತ್ತು. ಆದರೆ ಈ ಹೊಸ ಕ್ವಶನ್ ಪೇಪರಲ್ಲಿ ಅಂದರೆ ಈ ವರ್ಷದ ಕ್ವಶನ್ ಪೇಪರಲ್ಲಿ 4 ಮಾರ್ಕ್ಸ್ ಕ್ವಶನ್ ಆಗಿ 14 ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಅಂದರೆ 4 ಪ್ರಶ್ನೆಗಳನ್ನು ಇಲ್ಲಿ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಇಲ್ಲಿ 14 ಪ್ರಶ್ನೆಗಳಲ್ಲಿ ತಾವು ಆನ್ಸರ್ ಮಾಡಬೇಕಾಗಿರೋದು ಕೇವಲ 8 ಪ್ರಶ್ನೆಗಳಿಗೆ ಮಾತ್ರ. ಅಂದರೆ ಕ್ವಶನ್ ನಂಬರ್ 19ರಿಂದ 32ರವರೆಗೆ ಈ 4 ಮಾರ್ಕ್ಸ್ ಕ್ವಶನ್ಸ್ ಇರ್ತವೆ. ತಮಗೆ ಇಲ್ಲಿ ಎಕ್ಸ್ಟ್ರಾ ಚಾಯ್ಸ್ ಸಿಗ್ತಾ ಇದೆ. ಈಸಿಯಾಗಿ ತಾವಿಲ್ಲಿ ಆನ್ಸರನ್ನು ಬರೆದು ಮಾರ್ಕ್ಸನ್ನು ಪಡೆದುಕೋಬಹುದು. ಇನ್ನು ನೆಕ್ಸ್ಟ್ ಕ್ವಶನ್ ಅಂದರೆ 6 ಮಾರ್ಕ್ಸ್ ಕ್ವಶನ್, ಥರ್ಡ್ ಮೇನಲ್ಲಿ ಬರ್ತಕ್ಕಂಥ 6 ಮಾರ್ಕ್ಸ್ ಕ್ವಶನ್ ಹಳೆ ಕ್ವಶನ್ ಪೇಪರ್ಲಿ ಹೇಗಿತ್ತೋ ಈ ಹೊಸ ಕ್ವಶನ್ ಪೇಪರ್ಲಿ ಕೂಡ ಹಾಗೆ ಇದೆ. ಅಲ್ಲಿ 3 ಪ್ರಶ್ನೆಗಳನ್ನ ಕೊಟ್ಟು ಯಾವುದಾದ್ರೂ ಒಂದಕ್ಕೆ ಆನ್ಸರ್ ಮಾಡಿ ಅಂತ ಹೇಳ್ತಾ ಇದ್ರು. ಆದರೆ ಹಳೆ ಕ್ವಶನ್ ಪೇಪರಲ್ಲಿ ಇದು ಕ್ವಶನ್ ನಂಬರ್ 23 ಆಗಿರ್ತಾ ಇತ್ತು. ಆದರೆ ಹೊಸ ಕ್ವಶನ್ ಪೇಪರಲ್ಲಿ ಇದು ಕ್ವಶನ್ ನಂಬರ್ 33. ಇಲ್ಲಿ ಯಾವುದೇ ಬದಲಾವಣೆ ಇರಲ್ಲ. ಅಲ್ಲೂ ಕೂಡ 3 ಪ್ರಶ್ನೆಗಳಿರ್ತವೆ. ಅಂದರೆ 2 ಪ್ರಶ್ನೆಗಳು ಪಾಠದಿಂದ ಬಂದಿರ್ತದೆ, ಒಂದು ಯಾವುದಾದ್ರೂ ಪ್ರಶ್ನೆ ಪೋಯಮಿಂದ ಬಂದಿರ್ತದೆ. ತಾವು ಯಾವುದಾದ್ರೂ ಒಂದಕ್ಕೆ ಇಲ್ಲಿ ಆನ್ಸರ್ ಮಾಡಬೇಕಾಗತ್ತೆ. ಇದಿಷ್ಟು ಪಾರ್ಟ್ ಎ ನಲ್ಲಿ ಮಾಡಿರ್ತಕ್ಕಂಥ ಬದಲಾವಣೆ. ಅಂದರೆ ತಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಈ ಲೆಸನ್ಸ್ ಮತ್ತು ಪೋಯಮ್ಸ್ಗಳಿಂದ ಬರ್ತಕ್ಕಂಥ ಪ್ರಶ್ನೆಗಳಲ್ಲಿ ಇಷ್ಟೊಂದು ಬದಲಾವಣೆ ಮಾಡಿದ್ದಾರೆ. ಫಸ್ಟ್ ಮೇನಲ್ಲಿ 1 ಮಾರ್ಕ್ಸ್ ಕ್ವಶನ್ಸ್ಗಳಿಗೂ ಕೂಡ ತಮಗೆ ಚಾಯ್ಸನ್ನು ಕೊಟ್ಟಿದ್ದಾರೆ. ಹಾಗೆ 4 ಮಾರ್ಕ್ಸ್ ಕ್ವಶನ್ಸಲ್ಲೂ ಕೂಡ ಎಕ್ಸ್ಟ್ರಾ ಕ್ವಶನ್ಸನ್ನು ಕೊಟ್ಟು ತಮಗೆ ಚಾಯ್ಸ್ ಕೊಟ್ಟಿದ್ದಾರೆ. ಆದರೆ 6 ಮಾರ್ಕ್ಸ್ ಕ್ವಶನ್ಸಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ಮುಂಚೆ ಇರೋ ಹಾಗೆಯೇ 3 ಕ್ವಶನ್ಸನ್ನು ಕೊಟ್ಟು ಯಾವುದಾದ್ರೂ ಒಂದಕ್ಕೆ ಆನ್ಸರ್ ಮಾಡಿ ಅಂತ ಹೇಳಿದ್ದಾರೆ. ಇನ್ನು ಪಾರ್ಟ್ ಬಿಗೆ ಅಂದರೆ ಗ್ರಾಮರ್ಗೆ ಸಂಬಂಧ ಪಟ್ಟಿರ್ತಕ್ಕಂಥ ಕ್ವಶನ್ಸ್ಗಳಲ್ಲಿ ಏನೇನು ಬದಲಾವಣೆ ಆಗಿದೆ ಅನ್ನೋದನ್ನ ಇವಾಗ ಸ್ವಲ್ಪ ನೋಡ್ತಾ ಹೋಗೋಣ. ಈ 6 ಮಾರ್ಕ್ಸ್ ಕ್ವಶನ್ಸ್ ಆದಮೇಲೆ ತಮಗೆ ಪ್ಯಾಸೇಜ್ ರೀಡಿಂಗ್ ಬರ್ತಾ ಇತ್ತು. ಅಂದರೆ ಹಿಂದಿನ ಹಳೆ ಕ್ವಶನ್ ಪೇಪರಲ್ಲಿ ಕ್ವಶನ್ ನಂಬರ್ 24 ಆಗಿ ಬರ್ತಾ ಇತ್ತು. ಅಲ್ಲಿ ಒಂದು ಪ್ಯಾಸೇಜ್ ಅನ್ನು ಕೊಟ್ಟು ಅದಕ್ಕೆ 1 ಅಂಕದ 10 ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ತಾವು ಅಲ್ಲಿ 10ಕ್ಕೆ 10 ಮಾರ್ಕ್ಸ್ ಅನ್ನ ತಗೋಬಹುದಾಗಿತ್ತು. ಈ ವರ್ಷ ಕೂಡ ಅದರಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ಹೊಸ ಕ್ವಶನ್ ಪೇಪರಲ್ಲಿ ಇದು ಕ್ವಶನ್ ನಂಬರ್ 34 ಆಗಿ ಬರುತ್ತೆ. ಅಲ್ಲಿ ಪ್ಯಾಸೇಜ್ ಇರ್ತದೆ. ಅಲ್ಲೂ ಕೂಡ ಮುಂಚೆ ಇದ್ದ ಹಾಗೇನೆ 10 ಪ್ರಶ್ನೆಗಳನ್ನ ಕೇಳಿರ್ತಾರೆ. ತಾವು ಈಸಿಯಾಗಿ ಅಲ್ಲಿ 10 ಅಂಕಗಳನ್ನ ಪಡೆದುಕೋಬಹುದು. ಇದಾದ್ಮೇಲೆ ಪೊಯೆಟ್ರಿ ಕಾಂಪ್ರಿಹೆನ್ಷನ್ ಅಂದ್ರೆ ಪೊಯೆಟ್ರಿ ರೀಡಿಂಗ್ ಬರ್ತಾ ಇತ್ತು. ಇದು ಹಳೆ ಕ್ವಶನ್ ಪೇಪರಲ್ಲಿ ಕ್ವಶನ್ ನಂಬರ್ 25 ಆಗಿ ಬರ್ತಾ ಇತ್ತು. ಆದರೆ ಹೊಸ ಕ್ವಶನ್ ಪೇಪರಲ್ಲಿ ಇಲ್ಲೂ ಕೂಡ ತಮಗೆ ಒಂದು ಎಕ್ಸ್ಟ್ರಾ ಪೋಯಮ್ ಅನ್ನು ಕೊಟ್ಟು ಚಾಯ್ಸ್ ಕೊಟ್ಟಿದ್ದಾರೆ. ಈ ಹೊಸ ಕ್ವಶನ್ ಪೇಪರಲ್ಲಿ ಇದು ಕ್ವಶನ್ ನಂಬರ್ 35 ಮತ್ತೆ 36 ಆಗಿ ಬರ್ತಾ ಇದೆ. ಅಲ್ಲಿ ಮುಂಚೆ ಒಂದು ಸ್ಟಾಂಜಾ, ಯಾವುದೋ ಒಂದು ಪೋಯಮ್ ಇಂದ ಒಂದು ಸ್ಟಾಂಜಾ ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂಗೆ 3 ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಇಲ್ಲಿ 2 ಸ್ಟಾಂಜಾ ಅಂದ್ರೆ ಕ್ವಶನ್ ನಂಬರ್ 35 ಮತ್ತೆ ಕ್ವಶನ್ ನಂಬರ್ 36 2 ಬೇರೆ ಬೇರೆ ಪೋಯಮ್ಗಳಿಂದ ಒಂದೊಂದು ಸ್ಟಾಂಜಾ ಕೊಟ್ಟು ಅವುಗಳಿಗೆ 3 ಅಂಕಗಳನ್ನ ಕೊಟ್ಟಿದ್ದಾರೆ. ಹಾಗಂತ ಹೇಳ್ಬಿಟ್ಟು ಇಲ್ಲಿ 2 ಪೋಯಮ್ಗಳಿಗೂ ಕೂಡ ತಾವು ಆನ್ಸರ್ ಮಾಡ್ತಕ್ಕಂಥ ಅಗತ್ಯ ಇಲ್ಲ. ಅದರಲ್ಲಿ ಯಾವ್ದು ಈಸಿ ಅನ್ಸುತ್ತೋ ಅದನ್ನ ಓದ್ಬಿಟ್ಟು ಯಾವುದಾದ್ರೂ ಒಂದು ಪೋಯಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ 3 ಪ್ರಶ್ನೆಗಳಿಗೆ ತಾವು ಆನ್ಸರ್ ಮಾಡ್ಬೋದು. ತುಂಬಾ ಈಸಿಯಾಗಿರುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ 3 ಮಾರ್ಕ್ಸ್ಗಳನ್ನ ತಾವು ಕಳ್ಕೋಬಾರ್ದು. ಇನ್ನು ನೆಕ್ಸ್ಟ್ ಕ್ವಶನ್ ಆಗಿ ಬರ್ತಕ್ಕಂಥದ್ದು ರೈಟ್ ಫಾರ್ಮ್ ಆಫ್ ದ ವರ್ಬ್. ಅಂದರೆ ಇದನ್ನು ಪ್ಯಾಸಿವ್ ವಾಯ್ಸ್ ಅಂತ ಕರಿತೀವಿ. ಆದರೆ ಎಕ್ಸಾಮಿನೇಷನ್ ಅಲ್ಲಿ ಪ್ಯಾಸಿವ್ ವಾಯ್ಸ್ ಅಂತ ಹೇಳಲ್ಲ, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ರೈಟ್ ಫಾರ್ಮ್ ಆಫ್ ದ ವರ್ಬ್ ಅಂತ ಕೊಡ್ತಾರೆ. ಇದರಲ್ಲೂ ಕೂಡ ಯಾವುದೇ ಬದಲಾವಣೆ ಆಗಿಲ್ಲ. ಬದಲಾವಣೆ ಆಗಿದ್ದು ಕೇವಲ ಕ್ವಶನ್ ನಂಬರ್ ಮಾತ್ರ. ಹಳೆ ಕ್ವಶನ್ ಪೇಪರಲ್ಲಿ ಇದು ಕ್ವಶನ್ ನಂಬರ್ 26 ಆಗಿ ಬರ್ತಾ ಇತ್ತು. ಆದರೆ ಈ ಹೊಸ ಕ್ವಶನ್ ಪೇಪರಲ್ಲಿ ಇದು ಕ್ವಶನ್ ನಂಬರ್ 37 ಆಗಿದೆ. ಇಲ್ಲಿ ತಾವು ಈಸಿಯಾಗಿ 3 ಅಂಕಗಳನ್ನು ಪಡೆದುಕೋಬಹುದು. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆ ಇಲ್ಲ. ಇದರ ನೆಕ್ಸ್ಟ್ ಕ್ವಶನ್ ಬರೋದು ರಿಪೋರ್ಟೆಡ್ ಸ್ಪೀಚ್ ಅಂದ್ರೆ ಇಂಡೈರೆಕ್ಟ್ ಸ್ಪೀಚ್ ಬಗ್ಗೆ ಒಂದು ಪ್ರಶ್ನೆ ಇರ್ತಾ ಇತ್ತು. ಇಲ್ಲೂ ಕೂಡ ಯಾವುದೇ ಬದಲಾವಣೆ ಆಗಿಲ್ಲ. ಹಳೆ ಕ್ವಶನ್ ಪೇಪರಲ್ಲಿ ಒಂದು ಕಾನ್ವರ್ಜೇಷನ್ ಅನ್ನ ಕೊಟ್ಟು ಅದನ್ನ ರಿಪೋರ್ಟ್ ಮಾಡಕ್ ಹೇಳ್ತಾ ಇದ್ರು. ಅಲ್ಲೂ ಕೂಡ 5 ಮಾರ್ಕ್ಸ್ ಇರ್ತಾ ಇತ್ತು. ಈ ವರ್ಷ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಕಾನ್ವರ್ಜೇಷನ್ ಅನ್ನು ಕೊಟ್ಟು ರಿಪೋರ್ಟ್ ಮಾಡೋಕೆ ಹೇಳ್ತಾರೆ. ಇಲ್ಲಿ ಕೂಡ 5 ಅಂಕ ಇದೆ. ಇಲ್ಲೂ ಕೂಡ ಕ್ವಶನ್ ನಂಬರ್ ಚೇಂಜ್ ಆಗಿದೆ. ಹಳೆ ಕ್ವಶನ್ ಪೇಪರ್ ಅಲ್ಲಿ ಇದು ಕ್ವಶನ್ ನಂಬರ್ 27 ಆಗಿ ಬರ್ತಾ ಇತ್ತು. ಆದ್ರೆ ಈ ವರ್ಷ ಇದು ಕ್ವಶನ್ ನಂಬರ್ 38 ಆಗಿ ಬರ್ತಾ ಇದೆ.
ಇನ್ನು ನೆಕ್ಸ್ಟ್ ಕ್ವಶನ್ ಡೈಲಾಗ್ ರೈಟಿಂಗ್ ಬಗ್ಗೆ ಇರ್ತದೆ. ಹಳೆ ಕ್ವಶನ್ ಪೇಪರಲ್ಲಿ ಒಂದು ಪ್ರಶ್ನೆ ಕೊಟ್ಟು 4 ಅಂಕಗಳನ್ನ ಕೊಡ್ತಾ ಇದ್ರು. ಇಲ್ಲೂ ಕೂಡ ಸೇಮ್ ಆಗಿದೆ, ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆ ಇಲ್ಲ. ಆದರೆ ಕ್ವಶನ್ ನಂಬರ್ ಮಾತ್ರ ಚೇಂಜ್ ಆಗಿರುತ್ತೆ. ಹಳೆ ಕ್ವಶನ್ ಪೇಪರಲ್ಲಿ ಕ್ವಶನ್ ನಂಬರ್ 28 ಆಗಿ ಬರ್ತಾ ಇತ್ತು, ಆದರೆ ಈ ಹೊಸ ಕ್ವಶನ್ ಪೇಪರಲ್ಲಿ ಇದು ಕ್ವಶನ್ ನಂಬರ್ 39 ಆಗಿ ಬರ್ತಾ ಇದೆ. ಇದಾದ್ಮೇಲೆ ಇರ್ತಕ್ಕಂಥ ನೆಕ್ಸ್ಟ್ ಕ್ವಶನ್ ಎಕ್ಸ್ಪ್ರೆಷನ್ಸ್ಗಳ ಬಗ್ಗೆ, ಅಂದರೆ ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಕೊಟ್ಬಿಟ್ಟು ಕೆಲವೊಂದು ಎಕ್ಸ್ಪ್ರೆಷನ್ಸ್ಗಳನ್ನ ಅವರೇ ಕೊಟ್ಟಿರ್ತಾರೆ. ತಾವು ಸರಿಯಾಗಿರ್ತಕ್ಕಂಥ ಎಕ್ಸ್ಪ್ರೆಷನ್ ಅನ್ನು ತಗೊಂಡು ಅಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಅದರಲ್ಲೂ ಕೂಡ ಯಾವುದೇ ಬದಲಾವಣೆ ಮಾಡಿಲ್ಲ, 2 ಅಂಕದ ಪ್ರಶ್ನೆಯಾಗಿ ಕೊಡ್ತಾ ಇದ್ರು. ಈ ಹೊಸ ಕ್ವಶನ್ ಪೇಪರ್ಲ್ಲೂ ಕೂಡ ಸೇಮ್ ಹಾಗೆ ಇರ್ತದೆ. ಆದರೆ ಹಳೆ ಕ್ವಶನ್ ಪೇಪರಲ್ಲಿ ಕ್ವಶನ್ ನಂಬರ್ 29ಗೆ ಬಂದರೆ ಈ ಹೊಸ ಕ್ವಶನ್ ಪೇಪರಲ್ಲಿ ಕ್ವಶನ್ ನಂಬರ್ 40ಗೆ ಈ ಎಕ್ಸ್ಪ್ರೆಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಇರ್ತದೆ. ಇದಾದ್ಮೇಲೆ ನೆಕ್ಸ್ಟ್ ಕ್ವಶನ್ಸ್ ಲಿಂಕರ್ಸ್ಗಳ ಬಗ್ಗೆ. ಇದು ಕೂಡ ತುಂಬಾ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ. ಬ್ರಾಕೆಟಲ್ಲಿ ಆನ್ಸರ್ಸ್ಗಳನ್ನ ಕೊಟ್ಟಿರ್ತಾರೆ, ಸರಿಯಾಗಿರ್ತಕ್ಕಂಥ ಲಿಂಕರನ್ನು ಸರಿಯಾಗಿರ್ತಕ್ಕಂಥ ಜಾಗದಲ್ಲಿ ತಾವು ಫಿಲ್ ಮಾಡಬೇಕಾಗತ್ತೆ. ಹಳೆ ಕ್ವಶನ್ ಪೇಪರಲ್ಲಿ ಕೂಡ 4 ಮಾರ್ಕ್ಸ್ಗೆ ಕೊಡ್ತಾ ಇದ್ರು. ಈ ಹೊಸ ಕ್ವಶನ್ ಪೇಪರ್ಲ್ಲೂ ಕೂಡ ಸೇಮ್ ಇದೆ. ಆದರೆ ಕ್ವಶನ್ ನಂಬರ್ ಸ್ವಲ್ಪ ಚೇಂಜ್ ಆಗಿರುತ್ತೆ. ಹಳೆ ಕ್ವಶನ್ ಪೇಪರಲ್ಲಿ ಇದು ಕ್ವಶನ್ ನಂಬರ್ 30 ಆಗಿ ಬಂದಿದ್ರೆ ಇವಾಗ ಇದು ಕ್ವಶನ್ ನಂಬರ್ 41 ಆಗಿ ಬಂದಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಟ್ ಮೇಕಿಂಗ್, ಅಂದರೆ ಫ್ಲೋ ಚಾರ್ಟ್ ಬಗ್ಗೆ ಕ್ವಶನ್ ಇರ್ತಾ ಇತ್ತು. ತಾವೆಲ್ಲ ಹಳೆ ಕ್ವಶನ್ ಪೇಪರ್ಲು ನೋಡಿರ್ತೀರಾ. ಇದು 4 ಅಂಕದ ಪ್ರಶ್ನೆಯಾಗಿ ಬರ್ತಾ ಇತ್ತು. ಇವಾಗಲೂ ಕೂಡ ಹಾಗೇ ಇದೆ. ಇಲ್ಲಿ ಯಾವುದೇ ಚಾಯ್ಸ್ ಆಗಲಿ ಎಕ್ಸ್ಟ್ರಾ ಕ್ವಶನ್ ಆಗಿ ಯಾವುದೂ ಇಲ್ಲ, ಸೇಮ್ ಅದೇ ರೀತಿಯಾಗಿರ್ತದೆ. ಆದರೆ ಕ್ವಶನ್ ನಂಬರ್ 31 ಇತ್ತು ಹಳೆ ಕ್ವಶನ್ ಪೇಪರಲ್ಲಿ, ಇವಾಗ ಇದು ಕ್ವಶನ್ ನಂಬರ್ 42 ಆಗಿ ಬಂದಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ಜಾಬ್ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂಗೆ ಹಳೆ ಕ್ವಶನ್ ಪೇಪರ್ಲಿ ಹೇಗಿತ್ತು ಈ ಹೊಸ ಕ್ವಶನ್ ಪೇಪರ್ಲು ಕೂಡ ಹಾಗೆ ಇರ್ತದೆ. 5 ಮಾರ್ಕ್ಸ್ಗೆ ಒಂದು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ, ಅದಕ್ಕೆ ತಾವು ಜಾಬ್ ಅಪ್ಲಿಕೇಶನ್ ಅನ್ನ ಬರಿಬೇಕು. ಇಲ್ಲೂ ಕೂಡ ಯಾವುದೇ ಬದಲಾವಣೆ ಇಲ್ಲ. ಹಳೆ ಕ್ವಶನ್ ಪೇಪರಲ್ಲಿ ಇದು ಕ್ವಶನ್ ನಂಬರ್ 32 ಆಗಿ ಬಂದಿದ್ರೆ ಇಲ್ಲಿ ಇದು ಕ್ವಶನ್ ನಂಬರ್ 43 ಆಗಿ ಬಂದಿರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ಸ್ಪೀಚ್ ರೈಟಿಂಗ್ ಅಥವಾ ಚಾರ್ಟ್ ಅನಾಲಿಸಿಸ್ ಬಗ್ಗೆ ಇರ್ತದೆ. ಯಾವುದಾದ್ರೂ ಒಂದು ಟಾಪಿಕ್ ಅನ್ನು ಕೊಟ್ಟು ಅದರ ಬಗ್ಗೆ ಒಂದು ಸ್ಪೀಚ್ ಬರೀರಿ ಅಂತ ಹೇಳ್ತಾರೆ. ಆದರೆ ಅದಕ್ಕೆ ಒಂದು ಆಪ್ಷನ್ ಇರ್ತಾ ಇತ್ತು, ಯಾವುದೋ ಒಂದು ಪೈ ಚಾರ್ಟ್, ಬಾರ್ ಚಾರ್ಟ್ ಯಾವುದನ್ನು ಕೊಟ್ಟು ಅದರ ಬಗ್ಗೆ ಬರೀರಿ ಅಂತ ಕೊಡ್ತಾ ಇದ್ರು. ಇಲ್ಲೂ ಕೂಡ ಯಾವುದೇ ಬದಲಾವಣೆ ಇಲ್ಲ. ಹಳೆ ಕ್ವಶನ್ ಪೇಪರಲ್ಲಿನೇ ಅಲ್ಲಿ ಚಾಯ್ಸ್ ಇರ್ತಾ ಇತ್ತು, ತಾವು ಸ್ಪೀಚ್ ಬರಿಬಹುದು ಅಥವಾ ಚಾರ್ಟ್ ಅನಾಲಿಸಿಸ್ ಬರಿಬಹುದಾಗಿತ್ತು. ಸೊ ಹಾಗಾಗಿ ಈ ಹೊಸ ಕ್ವಶನ್ ಪೇಪರಲ್ಲಿ ಅದು ಹಾಗೆ ಇರ್ತದೆ, ಏನೂ ಚೇಂಜಸ್ ಇರಲ್ಲ. 5 ಮಾರ್ಕ್ಸ್ಗೆ ಈ ಪ್ರಶ್ನೆ ಕೊಟ್ಟಿರ್ತಾರೆ. ಆದರೆ ಹಳೆ ಕ್ವಶನ್ ಪೇಪರಲ್ಲಿ ಇದು ಕ್ವಶನ್ ನಂಬರ್ 33 ಆಗಿ ಬಂದಿದ್ರೆ ಹೊಸ ಕ್ವಶನ್ ಪೇಪರಲ್ಲಿ ಕ್ವಶನ್ ನಂಬರ್ 44 ಆಗಿ ಬಂದಿರ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ ಪ್ರೊನೌನ್ಗೆ ಸಂಬಂಧಪಟ್ಟಂಗೆ ಇರ್ತಾ ಇತ್ತು. ಹಳೆ ಕ್ವಶನ್ ಪೇಪರ್ಲಿ ಹೇಗಿತ್ತು ಇಲ್ಲೂ ಕೂಡ ಹಾಗೆ ಇರ್ತದೆ. ಯಾವುದೋ ಒಂದು ಚಿಕ್ಕ ಪ್ಯಾರಾಗ್ರಾಫ್ ಅನ್ನು ಕೊಟ್ಟು ಅದರಲ್ಲಿ ಕೆಲವೊಂದು ಪ್ರೊನೌನ್ಗಳಿಗೆ ಅಂಡರ್ಲೈನ್ ಮಾಡಿ ಇವು ಏನನ್ನ ಸೂಚಿಸ್ತವೆ ಅಂತ ಕೇಳ್ತಾ ಇದ್ರು. ಇಲ್ಲೂ ಕೂಡ ಸೇಮ್ ಹಾಗೆ ಬರ್ತಾ ಇದೆ. ಅದ ಕ್ವಶನ್ ನಂಬರ್ ಮಾತ್ರ ಚೇಂಜ್ ಆಗಿರ್ತದೆ. ಕ್ವಶನ್ ನಂಬರ್ 34 ಇದ್ದಿದ್ದು ಈ ಹೊಸ ಕ್ವಶನ್ ಪೇಪರ್ಲಿ ಕ್ವಶನ್ ನಂಬರ್ 45 ಆಗಿರುತ್ತೆ. ಇನ್ನು ಲಾಸ್ಟ್ ಕ್ವಶನ್ ಜಂಬಲ್ಡ್ ಸೆಗ್ಮೆಂಟ್ಸ್ ಬಗ್ಗೆ, ಅಂದರೆ ಯಾವುದೋ ಒಂದು ಸೆಂಟೆನ್ಸ್ನಲ್ಲಿ ಇರ್ತಕ್ಕಂಥ ವರ್ಡ್ಸನ್ನು ಹಿಂದೆ ಮುಂದೆ ಮಾಡಿಕೊಟ್ಟಿರ್ತಾರೆ, ಅದನ್ನು ಸರಿಯಾಗಿ ಜೋಡಿಸಿ ಒಂದು ಮೀನಿಂಗ್ಫುಲ್ ಆಗಿರ್ತಕ್ಕಂಥ ಸೆಂಟೆನ್ಸನ್ನು ಮಾಡೋದಕ್ಕೆ ಕೊಡ್ತಾ ಇದ್ರು. ಹಳೆ ಕ್ವಶನ್ ಪೇಪರ್ಲಿ ಹೇಗೆ 1 ಮಾರ್ಕ್ಸ್ ಕೊಡ್ತಾ ಇದ್ರು ಈ ಹೊಸ ಕ್ವಶನ್ ಪೇಪರ್ಲಿ ಕೂಡ ಹಾಗೆ ಕೊಟ್ಟಿರ್ತಾರೆ. ಆದರೆ ಹಳೆ ಕ್ವಶನ್ ಪೇಪರ್ಲಿ ಇದು ಕ್ವಶನ್ ನಂಬರ್ 35 ಆಗಿ ಬಂದಿದ್ರೆ ಈ ವರ್ಷ ಅದು ಕ್ವಶನ್ ನಂಬರ್ 46 ಆಗಿ ಬಂದಿರ್ತದೆ. ಇದು ಈ ವರ್ಷಕ್ಕಿರ್ತಕ್ಕಂಥ ಕ್ವಶನ್ ಪೇಪರ್ ಡಿಸೈನಲ್ಲಿ ಮಾಡಿರ್ತಕ್ಕಂಥ ಚೇಂಜಸ್ ಅಂತ ಹೇಳ್ಬೋದು. ತಾವೆಲ್ಲ ಕೂಡ ನೋಡ್ಕೊಂಬಂದಿದ್ದೀರಾ. ಇಲ್ಲಿ ಮುಖ್ಯವಾಗಿ 3 ಪ್ರಶ್ನೆಗಳಲ್ಲಿ ಬದಲಾವಣೆ ಮಾಡಿದ್ದಾರೆ. ಅಂದರೆ ಫಸ್ಟ್ ಮೇನಲ್ಲಿ ಬರ್ತಕ್ಕಂಥ 1 ಮಾರ್ಕ್ಸ್ ಕ್ವಶನ್ಸ್ಗೆ ಎಕ್ಸ್ಟ್ರಾ ಕ್ವಶನ್ನ ಕೊಟ್ಟು ಚಾಯ್ಸ್ ಕೊಟ್ಟಿದ್ದಾರೆ. ಅದು ಬಿಟ್ಟರೆ 4 ಮಾರ್ಕ್ಸ್ ಕ್ವಶನ್ಸ್ಗೆ ಎಕ್ಸ್ಟ್ರಾ ಪ್ರಶ್ನೆಗಳನ್ನ ಕೊಟ್ಟು ಚಾಯ್ಸ್ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಇನ್ನು ಒಂದೇ ಒಂದು ಅಂದರೆ ಪೊಯೆಟ್ರಿ ಕಾಂಪ್ರಿಹೆನ್ಷನಲ್ಲಿ ಒಂದು ಎಕ್ಸ್ಟ್ರಾ ಪೋಯಮನ್ನು ಕೊಟ್ಟು ಅಲ್ಲಿ ಕೂಡ ತಮಗೆ ಚಾಯ್ಸ್ ಕೊಟ್ಟಿರ್ತಾರೆ. ಇವು 3 ಬಿಟ್ಟು ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳು ಕೂಡ ಹಳೆ ಕ್ವಶನ್ ಪೇಪರ್ಲಿ ಹೇಗಿತ್ತೋ ಇಲ್ಲೂ ಕೂಡ ಹಾಗೆ ಇರ್ತವೆ. ಆದರೆ ತಾವು ಸ್ವಲ್ಪ ಈ ಕ್ವಶನ್ ನಂಬರ್ಗಳನ್ನು ಕೇರ್ಫುಲ್ ಆಗಿ ನೋಡ್ಕೋಬೇಕು. ಸರಿಯಾಗಿರ್ತಕ್ಕಂಥ ಕ್ವಶನ್ ನಂಬರ್ನ ಅಲ್ಲಿ ಬರೀದೇನೆ ತಪ್ಪಾಗಿ ಬರೆದಿದ್ದಕ್ಕೆ ಕೂಡ ಸುಮಾರು ಜನ ವಿದ್ಯಾರ್ಥಿಗಳು ಮಾರ್ಕ್ಸ್ ಅನ್ನ ಕಳ್ಕೊಂಡಿರ್ತಾರೆ. ಈ ವರ್ಷದ ಕ್ವಶನ್ ಪೇಪರಲ್ಲಿ ಆ ಪ್ರಶ್ನೆ ಮುಂದೆ ಯಾವ ಸಂಖ್ಯೆ ಇರುತ್ತೆ, ನಂಬರ್ ಇರುತ್ತೆ, ಅದನ್ನೇ ತಾವು ಆನ್ಸರ್ ಬರೆಯುವಾಗ ಬರಿಬೇಕು ಅಂತ ಹೇಳ್ತಾ, ಇನ್ನು ಈ ವರ್ಷ ಇರತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ಗಳ ಬಗ್ಗೆ ಹೇಳೋದಾದ್ರೆ ಆಲ್ರೆಡಿ ತಮ್ಮೆಲ್ಲರಿಗೂ ಕೂಡ ಈ ಮಾಡೆಲ್ ಕ್ವಶನ್ ಪೇಪರ್ಗಳು ಸಿಕ್ಕಿದಾವೆ ಅಂತ ಅನ್ಕೋತೀನಿ. ಹಾಗಾಗಿ ಇಲ್ಲಿ ಅದರ ಬಗ್ಗೆ ಡಿಸ್ಕಷನ್ ಮಾಡಲ್ಲ. ಈ ವಿಡಿಯೋ ಕೆಳಗೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದೀನಿ. ತಮಗೆ ಇನ್ನೂವರೆಗೆ ಮಾಡೆಲ್ ಕ್ವಶನ್ ಪೇಪರ್ಗಳು ಸಿಕ್ಕಿಲ್ಲ ಅಂತಂದರೆ ಅಲ್ಲಿ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಲಿಂಕನ್ನು ಕೊಟ್ಟಿದ್ದೀನಿ. ಅಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಓಪನ್ ಆಗುತ್ತೆ. ಅವಾಗ ಅಲ್ಲಿ ಇಂಗ್ಲಿಷ್ ಮಾತ್ರ ಅಲ್ಲ, ತಮ್ಮ ಎಲ್ಲ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಡೆಲ್ ಕ್ವಶನ್ಸ್ ಪೇಪರ್ಗಳನ್ನ
ಗಳನ್ನ ತಾವು ಡೌನ್ಲೋಡ್ ಮಾಡ್ಕೋಬಹುದು. ಆಲ್ರೆಡಿ ತಾವು ಮಾಡ್ಕೊಂಡಿರ್ತೀರಾ. ಯಾರಿಗಾದ್ರೂ ಸಿಕ್ಕಿಲ್ಲ ಅಂತಂದ್ರೆ ಆ ಲಿಂಕ್ ಅನ್ನ ಯೂಸ್ ಮಾಡಿಕೊಂಡು ಮಾಡೆಲ್ ಕ್ವಶನ್ಸ್ ಪೇಪರ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗೋದಕ್ಕೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವಾಗ ಡಿಪಾರ್ಟ್ಮೆಂಟ್ನವರು ಈ ವರ್ಷಕ್ಕೆ ಬಿಟ್ಟಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಅದಕ್ಕಿಂತ ಮುಂಚೆ ಆ ಕ್ವಶನ್ ಪೇಪರ್ ಅಲ್ಲಿ ಮೇಲ್ಗಡೆನೆ ಇನ್ಸ್ಟ್ರಕ್ಷನ್ಸ್ ಅಂತ ಕೊಟ್ಟಿರ್ತಾರೆ, ಅದನ್ನ ಸ್ವಲ್ಪ ತಮಗೆ ರಿಮೈಂಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಈ ಇನ್ಸ್ಟ್ರಕ್ಷನ್ಸ್ ಗಳನ್ನ ಓದ್ಕೊಳ್ಳೋದನೆ ಸುಮಾರು ಜನ ವಿದ್ಯಾರ್ಥಿಗಳು ಆನ್ಸರ್ ಪೇಪರ್ಲಿ ತುಂಬಾ ಮಿಸ್ಟೇಕ್ಸ್ ಅನ್ನ ಮಾಡ್ತಾರೆ. ಅದರಿಂದಾಗಿ ಕೂಡ ಅಲ್ಲಿ ಮಾರ್ಕ್ಸ್ ಅನ್ನ ಕಳ್ಕೊಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಫಾಲೋ ದ ಪ್ರಿಸ್ಕ್ರೈಬ್ ಲಿಮಿಟ್ ವೈಲ್ ಆನ್ಸರಿಂಗ್ ದ ಕ್ವಶನ್ಸ್. ಅಂದ್ರೆ ತಾವು ಆನ್ಸರ್ ಬರೆಯುವಾಗ ಯಾವ ಪ್ರಶ್ನೆಗೆ ಎಷ್ಟು ಆನ್ಸರ್ ಬರಿಬೇಕು ಅನ್ನೋದನ್ನ ಅಲ್ಲಿ ನೋಡ್ಕೋಬೇಕು. ಕೆಲವೊಂದು ವಿದ್ಯಾರ್ಥಿಗಳು 1 ಅಂಕದ ಪ್ರಶ್ನೆಗಳಿಗೆ 5-10 ಲೈನ್ ಎಲ್ಲ ಬರೆದಿರ್ತಾರೆ. ಹಾಗೆ ಬರೆದ್ರು ಕೂಡ ತಮ್ಮ ಟೈಮ್ ವೇಸ್ಟ್ ಆಗುತ್ತೆ. ತಾವು ಎಷ್ಟೇ ಬರೆದ್ರು ಕೂಡ ಅಲ್ಲಿ ಒಂದೇ ಮಾರ್ಕ್ಸ್ ಬರ್ತಾ ಇರ್ತದೆ. ಸೊ ಹಾಗಾಗಿ ಅಲ್ಲಿ 1 ಅಂಕದ ಪ್ರಶ್ನೆ ಅಂದ್ರೆ ಒಂದು ವರ್ಡ್, ಒಂದು ಸೆಂಟೆನ್ಸ್ ಅಥವಾ ಫ್ರೇಸ್ ಅಲ್ಲಿ ಮಾತ್ರ ತಾವು ಆನ್ಸರ್ ಮಾಡಬೇಕು. ಹಾಗೇನೆ 4 ಮಾರ್ಕ್ಸ್ ಕ್ವಶನ್ಸ್ ಬರೆಯುವಾಗ ಕೂಡ ಅಲ್ಲಿ 80ರಿಂದ 100 ಪದಗಳಲ್ಲಿ ಆನ್ಸರ್ ಬರೀರಿ ಅಂತ ಹೇಳಿರ್ತಾರೆ. ಸುಮಾರು ಜನ ವಿದ್ಯಾರ್ಥಿಗಳು ಒಂದು 2-3 ಲೈನ್ ಅಲ್ಲೇ ಬರೆದು ಬಿಟ್ಟಿರ್ತಾರೆ ಅಥವಾ ಒಂದು 3-4 ಸೆಂಟೆನ್ಸ್ ಅಲ್ಲಿ ಬರೆದು ಬಿಡ್ತಾರೆ. ಅವಾಗ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಅನ್ನ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಅಲ್ಲಿ ಹೇಳಿರ್ತಕ್ಕಂಥ ಲಿಮಿಟ್ ಅನ್ನ ನೋಡಿಕೊಂಡು ತಾವು ಆನ್ಸರ್ ಮಾಡಿ. ಈ 1 ಮಾರ್ಕ್ಸ್ ಕ್ವಶನ್ಸ್ಗೆ ಎಷ್ಟು ಆನ್ಸರ್ ಮಾಡಬೇಕು, 4 ಮಾರ್ಕ್ಸ್ ಕ್ವಶನ್ಸ್ಗೆ ಎಷ್ಟು ಆನ್ಸರ್ ಮಾಡಬೇಕು, ಹಾಗೇನೆ 6 ಮಾರ್ಕ್ಸ್ ಕ್ವಶನ್ಸ್ಗೆ ಎಷ್ಟು ಆನ್ಸರ್ ಮಾಡಬೇಕು ಅಂತ ಅಲ್ಲೇ ಕೊಟ್ಟಿರ್ತಾರೆ. ಅದನ್ನ ನೋಡಿಕೊಂಡು ಆ ಲಿಮಿಟ್ಗೆ ತಕ್ಕಂಗೆ ಆನ್ಸರ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್, ರೈಟ್ ದ ಕರೆಕ್ಟ್ ಕ್ವಶನ್ ನಂಬರ್ ಆಸ್ ಇಟ್ ಅಪಿಯರ್ಸ್ ಆನ್ ದ ಕ್ವಶನ್ ಪೇಪರ್. ಇದು ತುಂಬಾ ಮುಖ್ಯವಾಗಿ ಗಮನಿಸಿ. ತಾವು ಕೆಲವೊಂದು ಸಾರಿ ಆನ್ಸರ್ ಅನ್ನ ಕರೆಕ್ಟ್ ಆಗಿ ಬರ್ದಿರ್ತೀರಾ, ಆದ್ರೆ ಅದರ ಮುಂದೆ ಕ್ವಶನ್ ನಂಬರ್ ಅನ್ನ ತಪ್ಪಾಗಿ ಹಾಕಿರ್ತೀರಾ. ಸೊ ಹಾಗಾಗಿ ತಾವು ಎಷ್ಟೇ ಕರೆಕ್ಟ್ ಆಗಿ ಆನ್ಸರ್ ಬರೆದ್ರು ಕೂಡ ಅಲ್ಲಿ ಮಾರ್ಕ್ಸ್ ಸಿಗಲ್ಲ. ಅಲ್ಲಿ ಕ್ವಶನ್ ಪೇಪರ್ ಅಲ್ಲಿ ಆ ಪ್ರಶ್ನೆಗೆ ಯಾವ ನಂಬರ್ ಇರುತ್ತೆ ಅದನ್ನೇ ಮೆನ್ಷನ್ ಮಾಡಬೇಕು. ಇನ್ನು ಕೆಲವೊಂದು ವಿದ್ಯಾರ್ಥಿಗಳು ಕ್ವಶನ್ ನಂಬರ್ ನ ತಪ್ಪಷ್ಟೇ ಬರೆಯಲ್ಲ, ಈ ಪ್ಯಾಸೇಜ್ಗೆ ಆನ್ಸರ್ ಮಾಡುವಾಗ ಅಲ್ಲಿ ABCD ಅಂತ ಕ್ವಶನ್ ಕೊಟ್ಟಿರ್ತಾರೆ, ತಾವು ಅದನ್ನ ಬಿಟ್ಟು 1 2 3 ಅಂತ ಹಾಕೊಂಡು ಹೋಗಿರ್ತೀರಾ. ಸೊ ಈ ರೀತಿಯಾಗಿರ್ತಕ್ಕಂಥ ಸಿಂಪಲ್ ಆಗಿರ್ತಕ್ಕಂಥ ಮಿಸ್ಟೇಕ್ ಗಳಿಂದ ಕೂಡ ತಾವು ಮಾರ್ಕ್ಸ್ ಅನ್ನ ಕಳ್ಕೊಳ್ತಾ ಇರ್ತೀರಾ. ಸೊ ಹಾಗಾಗಿ ಮತ್ತೆ ಹೇಳ್ತಾ ಇದ್ದೀನಿ, ಕ್ವಶನ್ ನಂಬರ್ ಬರೆಯುವಾಗ ಯಾವುದೇ ರೀತಿಯಾಗಿರ್ತಕ್ಕಂಥ ಮಿಸ್ಟೇಕ್ಸ್ ಆಗಬಾರ್ದು. ಇನ್ನು ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಏನಿದೆ ನೋಡಿ, 1 ಮಾರ್ಕ್ ಕ್ವಶನ್ಸ್ ಅಟೆಂಪ್ಟೆಡ್ ಮೋರ್ ದ್ಯಾನ್ ಒನ್ಸ್ ವಿಲ್ ಬಿ ಅವಾರ್ಡೆಡ್ 0. ಸುಮಾರು ಜನ ವಿದ್ಯಾರ್ಥಿಗಳು ಈ ತಪ್ಪನ್ನು ಮಾಡ್ತಾ ಇರ್ತಾರೆ. ಈ ಫಸ್ಟ್ ಮೇನಲ್ಲಿ ಇರ್ತಕ್ಕಂಥ ಈ 1 ಮಾರ್ಕ್ಸ್ ಕ್ವಶನ್ಸ್ ಏನಿರ್ತವೆ ಆ ಪ್ರಶ್ನೆಗಳಿಗೆ ಬೇರೆ ಬೇರೆ ಕಡೆಗಳಲ್ಲಿ ಮತ್ತೆ ಮತ್ತೆ ಆನ್ಸರ್ ಮಾಡ್ತಾ ಹೋಗಿರ್ತಾರೆ. ಸೊ ಒಂದು ಪ್ರಶ್ನೆಗೆ ಒಂದೇ ಆನ್ಸರ್ ಅನ್ನ ಬರಿಬೇಕು. ತಾವು ಫಸ್ಟ್ ಪೇಜ್ ಅಲ್ಲಿ ಯಾವುದೋ ಒಂದು ಆನ್ಸರ್ ಬರೆದು ಇನ್ನು ನೆಕ್ಸ್ಟ್ 2-3 ಪೇಜ್ ಬಿಟ್ಟು ಅದೇ ಪ್ರಶ್ನೆಗೆ ಬೇರೆ ಆನ್ಸರ್ನ ಮಾಡಿರ್ತೀರಾ. ತಾವು ಅಂದ್ಕೊಂಡಿರ್ತೀರಾ ಇದ್ರಲ್ಲಿ ಯಾವ್ದು ಸರಿನೋ ಅದಕ್ಕೆ ಮಾರ್ಕ್ಸ್ ಕೊಟ್ಬಿಡ್ತಾರೆ ಅಂತ ಅನ್ಕೊಂಡಿರ್ತೀರಾ. ಆ ರೀತಿಯಾಗಿರ್ತಕ್ಕಂಥ ತಪ್ಪುಗಳನ್ನ ಮಾಡಕ್ ಹೋಗಬೇಡಿ. ಸರಿಯಾಗಿರ್ತಕ್ಕಂಥ ಆನ್ಸರ್ ಅನ್ನ ಮಾತ್ರ ಅಲ್ಲಿ ಬರೀರಿ. ಹೀಗೆ 2 ಆನ್ಸರ್ ಬರೆದಾಗ ತಮಗೆ ಯಾವ್ದಾದ್ರು ಒಂದು ಆನ್ಸರ್ ತಪ್ಪಿದೆ ಅಂತ ಅನ್ಸಿದ್ರೆ ಆ ಆನ್ಸರ್ ಅನ್ನ ಕಂಪ್ಲೀಟ್ ಆಗಿ ಹೊಡೆದಾಕ್ಬಿಟ್ಟು ಬನ್ನಿ. ಇಲ್ಲ ಅಂತಂದ್ರೆ ಇಲ್ಲಿ ಒಂದೇ ಪ್ರಶ್ನೆಗೆ 2 ಕಡೆ ಆನ್ಸರ್ ಬರೆದಿದ್ದಾನೆ ಅಂತ ಹೇಳ್ಬಿಟ್ಟು ಅದನ್ನ ಹೊಡೆದಾಕಿ ತಮಗೆ 0 ಮಾರ್ಕ್ಸ್ ಕೊಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಒಂದು ಕ್ವಶನ್ಗೆ ಒಂದೇ ಕಡೆ ಆನ್ಸರ್ ಬರೀರಿ, ಅದನ್ನ ಮತ್ತೊಂದು ಕಡೆ ರಿಪೀಟ್ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ, ಇನ್ನು ನೆಕ್ಸ್ಟ್ ಇನ್ಸ್ಟ್ರಕ್ಷನ್ಸ್ ಏನಿದೆ ನೋಡಿ, ಇದನ್ನು ಕೂಡ ತಾವು ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಆನ್ಸರ್ ಟು ಕ್ವಶನ್ ನಂಬರ್ 34 and 35 or 36 ಶುಡ್ ಬಿ ಇನ್ ಸೀಕ್ವೆನ್ಸ್ ಆ್ಯಂಡ್ ಅಟ್ 1 ಪ್ಲೇಸ್ ಅಂತ ಇದೆ. ಇದು ಪ್ಯಾಸೇಜ್ಗೆ ಸಂಬಂಧಪಟ್ಟಂಗೆ ಮತ್ತೆ ಪೊಯೆಟ್ರಿ ಕಾಂಪ್ರಿಹೆನ್ಷನ್ ಇದೆಲ್ಲ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು. ಇಲ್ಲಿ ಪ್ಯಾಸೇಜ್ಗೆ 10 ಪ್ರಶ್ನೆಗಳನ್ನ ಕೇಳಿರ್ತಾರೆ. ಈ 10 ಪ್ರಶ್ನೆಗಳನ್ನು ಆರ್ಡರ್ ವೈಸ್ ಒಂದೇ ಪ್ಲೇಸಲ್ಲಿ ತಾವು ಆನ್ಸರ್ನ ಮಾಡಬೇಕು. ಈ 10 ಪ್ರಶ್ನೆಗಳಲ್ಲಿ ಒಂದು 2-3ಕ್ಕೆ ಒಂದು ಪೇಜಲ್ಲಿ ಆನ್ಸರ್ ಮಾಡಿ, ಇನ್ನೊಂದು ಪೇಜಲ್ಲಿ ಮತ್ತೆ ಒಂದು 4ಕ್ಕೆ ಆನ್ಸರ್ ಮಾಡಿ. ಈ ಥರ ತಪ್ಪುಗಳನ್ನ ತಾವು ಮಾಡೋಕ್ಕೆ ಹೋಗಬೇಡಿ. ಒಂದೇ ಪ್ಲೇಸಲ್ಲಿ ಅದು ಆರ್ಡರ್ ವೈಸೇ ಇರಬೇಕು. ಈ ಪ್ಯಾಸೇಜ್ಗೆ ABCD ಅಂತ ಹೇಗೆ ಕೊಟ್ಟಿರ್ತಾರೆ ಅದೇ ಆರ್ಡರ್ಲಿ ಆನ್ಸರ್ನ ಮಾಡಬೇಕು, ಅದು ಒಂದೇ ಕಡೆನೇ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆಯೇ ಪೊಯೆಟ್ರಿ ಕಾಂಪ್ರಿಹೆನ್ಷನಲ್ಲಿ ಒಂದು ಪೋಯಮ್ಗೆ 3 ಪ್ರಶ್ನೆ ಇರ್ತವೆ. ಅಲ್ಲಿ ರೋಮನ್ ನಂಬರ್ಸ್ ಕೊಟ್ಟಿರ್ತಾರೆ, 1st 2nd 3rd ಅಂತ. ಅದೇ ರೀತಿ ಹಾಗೆ ಅವುಗಳನ್ನ ಒಂದೇ ಪ್ಲೇಸಲ್ಲಿ ತಾವು ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಬೇರೆ ಬೇರೆ ಕಡೆ ಎಲ್ಲ ಬರೆದಾಗ ತಾವು ಮಾರ್ಕ್ಸ್ ಅನ್ನ ಕಳ್ಕೊಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇನ್ನು ಫಾರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಚೂಸ್ ದ ಕರೆಕ್ಟ್ ಆನ್ಸರ್ ಆ್ಯಂಡ್ ರೀರೈಟ್ ಇಟ್. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನು ಕೇಳಿದಾಗ ತಾವು ಸೆಂಟೆನ್ಸಲ್ಲಿ ಆನ್ಸರ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅಲ್ಲಿ ಸರಿಯಾಗಿರ್ತಕ್ಕಂಥ ಆಪ್ಷನನ್ನು ಆನ್ಸರ್ ಆಗಿ ಬರೆದ್ರೆ ಸಾಕು, ತಮಗೆ ಮಾರ್ಕ್ಸ್ ಸಿಗುತ್ತೆ. ಇಷ್ಟು ಇನ್ಸ್ಟ್ರಕ್ಷನ್ಸ್ಗಳನ್ನ ತಾವು ಎಕ್ಸಾಮ್ ಬರೆಯೋದಕ್ಕಿಂತ ಮುಂಚೆನೇ ಆ ಕ್ವಶನ್ ಪೇಪರ್ಲಿ ಕೊಟ್ಟಿರ್ತಾರೆ, ಓದ್ಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ.
ಇವಾಗ ಡಿಪಾರ್ಟ್ಮೆಂಟ್ನವರು ಈ ವರ್ಷಕ್ಕೆ ಬಿಟ್ಟಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ ಏನಿದೆ ಅದರಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳಿಗೆ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನು ಇವಾಗ ನೋಡ್ತಾ ಹೋಗೋಣ. ಸುಮಾರು ಜನ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಆನ್ಸರ್ ಗೊತ್ತಿರುತ್ತೆ. ಆದರೂ ಕೂಡ ಕೆಲವೊಂದು ವಿದ್ಯಾರ್ಥಿಗಳು ಆನ್ಸರನ್ನು ಬರೆಯುವಾಗ ಕೆಲವೊಂದು ಮಿಸ್ಟೇಕ್ಸನ್ನು ಮಾಡ್ತಾರೆ. ಸೆಂಟೆನ್ಸಲ್ಲಿ ಬರೆಯೋಕ್ಕೆ ಹೋಗ್ಬಿಟ್ಟು ಸುಮಾರು ಮಿಸ್ಟೇಕ್ಗಳನ್ನ ಮಾಡಿ ಮಾರ್ಕ್ಸನ್ನು ಕಳ್ಕೊಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಯಾವ ಪ್ರಶ್ನೆಗೆ ಹೇಗೆ ಆನ್ಸರ್ ಮಾಡಬೇಕು, ಎಷ್ಟು ಆನ್ಸರ್ ಮಾಡಬೇಕು ಅನ್ನೋದನ್ನ ಸ್ವಲ್ಪ ಇಲ್ಲಿ ನೋಡ್ಕೊಂಡು ಹೋಗೋಣ. ಅಲ್ಲಿ ಫಸ್ಟ್ ಮೇನಲ್ಲಿ ಕೇಳಿರ್ತಾರೆ, ಆನ್ಸರ್ ಎನಿ 12 ಆಫ್ ದ ಫಾಲೋವಿಂಗ್ ಇನ್ ಎ ವರ್ಡ್, ಎ ಪ್ರೇಸ್ ಆರ್ ಎ ಸೆಂಟೆನ್ಸ್ ಈಚ್ ಅಂತ ಕೇಳಿರ್ತಾರೆ. ಇವು ಒಂದು ಅಂಕದ ಪ್ರಶ್ನೆ ಆಗಿರೋದ್ರಿಂದ ತುಂಬ ಶಾರ್ಟ್ ಆಗಿ ಎಷ್ಟು ಅಗತ್ಯ ಇದೆನೋ ಅಷ್ಟು ಮಾತ್ರ ನಾವು ಆನ್ಸರ್ ಮಾಡಬೇಕಾಗತ್ತೆ. ಒಂದು ವರ್ಡಲ್ಲಿ ಆನ್ಸರ್ ಮಾಡ್ಬೋದು, ಒಂದು ಪ್ರೇಸಲ್ಲಿ ಮಾಡ್ಬೋದು, ಅಥವಾ ಒಂದು ಸೆಂಟೆನ್ಸಲ್ಲೂ ಕೂಡ ತಾವು ಆನ್ಸರ್ ಮಾಡಬೇಕು. ಬಟ್ ಅನಗತ್ಯವಾಗಿ ಕೆಲವೊಂದು ವಿದ್ಯಾರ್ಥಿಗಳು ಸೆಂಟೆನ್ಸಲ್ಲಿ ಬರೆಯೋಕೆ ಹೋಗ್ಬಿಟ್ಟು ಅಲ್ಲಿ ಸುಮಾರು ಮಿಸ್ಟೇಕ್ಗಳನ್ನ ಮಾಡ್ತಾರೆ. ಆವಾಗ ಅದು ಮೀನಿಂಗ್ ಬೇರೆನೇ ಆಗಿ ಕಾಣಿಸ್ತಾ ಇರ್ತದೆ. ಆ ಟೈಮಲ್ಲೂ ಕೂಡ ವಿದ್ಯಾರ್ಥಿಗಳು ಮಾರ್ಕ್ಸನ್ನು ಕಳ್ಕೊಳ್ತಾ ಇರ್ತಾರೆ. ಸೊ ಹಾಗಾದ್ರೆ ಇಲ್ಲಿ ಪ್ರಶ್ನೆಗಳನ್ನು ಹೇಗೆ ಕೇಳಿದರೆ ಅದಕ್ಕೆ ಎಷ್ಟು ಮತ್ತೆ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನ ಇವಾಗ ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇ ಪ್ರಶ್ನೆ ಕೇಳಿದರೆ, ಹೂಸ್ ಬ್ಯೂಟಿ ಈಸ್ ಟೂ ರಿಚ್ ಫಾರ್ ಯೂಸ್ ಅಕಾರ್ಡಿಂಗ್ ಟು ರೋಮಿಯೋ. ರೋಮಿಯೋ ಪ್ರಕಾರ ಯಾರು ಸೌಂದರ್ಯ ಅಷ್ಟೊಂದು ರಿಚ್ ಆಗಿದೆ ಅಂತ ಹೇಳ್ತಾರೆ. ಇದಕ್ಕೆ ಸೆಂಟೆನ್ಸ್ ಅಲ್ಲಿ ಬರೆಯೋಕೆ ಹೋಗ್ಬಿಟ್ಟು ಸುಮಾರು ಜನ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ರೋಮಿಯೋ ಅಕಾರ್ಡಿಂಗ್ ಟು ಜೂಲಿಯಟ್ ಅಥವಾ ಅಕಾರ್ಡಿಂಗ್ ಟು ರೋಮಿಯೋ ಜೂಲಿಯಟ್ ಈ ತರ ಎಲ್ಲ ಬರೆಯೋಕೆ ಹೋಗ್ಬಿಟ್ಟು ಮಾರ್ಕ್ಸ್ ಅನ್ನ ಕಳ್ಕೊಳ್ತಾ ಇರ್ತಾರೆ. ಅಲ್ಲಿ ತಾವು ತುಂಬಾ ಸಿಂಪಲ್ ಆಗಿ ಆನ್ಸರ್ ಮಾಡಬಹುದು, ಜೂಲಿಯಟ್ಸ್ ಬ್ಯೂಟಿ ಇಷ್ಟು ಬರೆದ್ರೆ ಸಾಕು, ತಮಗೆ ಮಾರ್ಕ್ಸ್ ಸಿಗುತ್ತೆ. ತಾವು ಸೆಂಟೆನ್ಸಲ್ಲಿನೇ ಬರಿಬೇಕಂತೇನಿಲ್ಲ, ಅಲ್ಲಿ ಒಂದು ವರ್ಡ್ ಬರೆದ್ರೂ ಕೂಡ ತಮಗೆ ಆನ್ಸರ್ ಸಿಗುತ್ತೆ. ಅದಕ್ಕೆ ಎಷ್ಟು ಆನ್ಸರ್ ಬೇಕೋ ಅಷ್ಟನ್ನು ಮಾತ್ರ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, ಹೂ ಈಸ್ ವೈಟರ್ ದ್ಯಾನ್ ನ್ಯೂ ಸ್ನೋ ಅಕಾರ್ಡಿಂಗ್ ಟು ಜೂಲಿಯಟ್. ಇಲ್ಲೂ ಕೂಡ ಜೂಲಿಯಟ್ ಪ್ರಕಾರ ವೈಟರ್ ದ್ಯಾನ್ ನ್ಯೂ ಸ್ನೋ ಯಾರು ಅಂತ ಕೇಳ್ತಾರೆ. ಇಲ್ಲಿ ಒಂದನ್ನೇ ನೆನ್ಪಿಟ್ಕೊಳ್ಳಿ, ರೋಮಿಯೋ ಏನೋ ಹೇಳಿದ್ರು ಕೂಡ ಜೂಲಿಯಟ್ ಬಗ್ಗೆನೇ ಹೇಳ್ತಾ ಇರ್ತಾನೆ, ಜೂಲಿಯಟ್ ಏನೋ ಹೇಳಿದ್ರು ಕೂಡ ಅದು ರೋಮಿಯೋ ಬಗ್ಗೆನೇ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ಇದಕ್ಕೆ ಆನ್ಸರ್ ಆಗಿ ಜಸ್ಟ್ ರೋಮಿಯೋ ಅಂತ ಬರೆದ್ರೆ ಸಾಕು, ತಮಗೆ ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಮೆನ್ಷನ್ ದ ಸೋರ್ಸ್ ಆಫ್ ದ ಕಿಂಗ್ಲೆಟ್ಸ್ ಸ್ಪೆಷಲ್ ರೆವೆನ್ಯೂ ಇನ್ ಮೊನ್ಯಾಕೋ ಅಂತ ಇದೆ. 2D ಪಾಠದಿಂದ ಈ ಪ್ರಶ್ನೆಗಳನ್ನ ಕೇಳಿದರೆ, ಈ ಪ್ರಶ್ನೆಯನ್ನು ಕೂಡ ಕೆಲವೊಂದು ವಿದ್ಯಾರ್ಥಿಗಳು ಕನ್ಫ್ಯೂಸ್ ಮಾಡ್ಕೋತಿರ್ತಾರೆ. ಇಲ್ಲಿ ಕೇಳಿದರೆ ಸ್ಪೆಷಲ್ ರೆವೆನ್ಯೂ ಅಥವಾ ಸ್ಪೆಷಲ್ ಸೋರ್ಸ್ ಆಫ್ ರೆವೆನ್ಯೂ ಅಂತ ಕೇಳಿದರೆ ಅದಕ್ಕೆ ಗೇಮಿಂಗ್ ಹೌಸಸ್ ಅಂತ ತಾವು ಆನ್ಸರ್ನ ಮಾಡಬೇಕು. ಇನ್ನೂ ಕೆಲವೊಂದಿದೆ, ಕೆಲವೊಂದು ಕಮಾಡಿಟಿ ಮೇಲೆ ಟ್ಯಾಕ್ಸ್ ಹಾಕ್ತಾ ಇರ್ತಾನೆ. ವಾಟ್ ಆರ್ ದ ಕಮಾಡಿಟೀಸ್ ವಿಚ್ ಆರ್ ಟ್ಯಾಕ್ಸ್ಡ್ ಅಪಾನ್ ಇನ್ ಮೊನ್ಯಾಕೋ ಅಂತ ಕೇಳಿದರೆ ವೈನ್, ಸ್ಪಿರಿಟ್ ಅಲ್ವಾ, ಪೋಲ್ ಟ್ಯಾಕ್ಸ್ ಇವನ್ನೆಲ್ಲ ಬರಿಬೇಕಾಗತ್ತೆ. ಬಟ್ ಇಲ್ಲಿ ಕೇಳಿದ್ದು ಸ್ಪೆಷಲ್ ರೆವೆನ್ಯೂ. ಸ್ಪೆಷಲ್ ರೆವೆನ್ಯೂ ಅಂದಾಗ ತಾವು ನೇರವಾಗಿ ಗೇಮಿಂಗ್ ಹೌಸ್ ಅನ್ನೋದನ್ನ ಬರಿಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆ ಇದೆ ನೋಡಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ನ ಕೇಳಿದರೆ, ದ ನ್ಯೂ ಐಟಮ್ ಆಫ್ ಎಕ್ಸ್ಪೆಂಡಿಚರ್ ನೋಟಿಸ್ಡ್ ಬೈ ದ ಕಿಂಗ್ ಇನ್ 2 years ಅಮೌಂಟೆಡ್ ಟು ಅಲ್ವಾ. ಆ ಕೈದಿನ ತಂದು ಒಂದು ಶೆಲ್ನೊಳಗಿಡ್ತಾರೆ, ಒಬ್ಬ ಗಾರ್ಡನ್ನ ನೇಮಕ ಮಾಡ್ತಾರೆ. ಒಂದು ವರ್ಷ ಆದಮೇಲೆ ರಾಜ ತನ್ನ ಅಕೌಂಟ್ಸನ್ನೆಲ್ಲ ಚೆಕ್ ಮಾಡುವಾಗ ಯಾವುದೋ ಒಂದು ಐಟಮ್ ಎಕ್ಸ್ಟ್ರಾ ಆಗಿರ್ತದೆ, ಎಕ್ಸ್ಟ್ರಾ ಖರ್ಚು ಬಂದಿರ್ತದೆ, ಅದು ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ 200 francs, 600 francs, 16,000 francs ಅಂತ ಕೇಳಿದರೆ ತುಂಬ ಈಸಿಯಾಗಿ ತಾವು ಆನ್ಸರ್ ಮಾಡ್ಬೋದು. ಆಪ್ಷನ್ ಬಿ 600 francs. ಇನ್ನು ನೆಕ್ಸ್ಟ್ ಕ್ವಶನ್, ಇದು ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿದೆ. ಏನು ಕೇಳಿದ್ದಾರೆ ನೋಡಿ, ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ಆನ್ ಚಿಲ್ಡ್ರನ್ ದ ಸೌಲ್ಸ್ ಆಫ್ ಚಿಲ್ಡ್ರನ್ ಲಿವ್ ಇನ್ ದ ಹೌಸ್ ಆಫ್ ಡ್ಯಾಶ್ ಅಂತ ಇದೆ. ಅಲ್ಲಿ ಕೆಳಗೆ ತಮಗೆ 3 ಆನ್ಸರ್ನ ಕೊಟ್ಟಿದ್ದಾರೆ. ಆಪ್ಷನ್ ಎ ಯೆಸ್ಟರ್ಡೇ, ಆಪ್ಷನ್ ಬಿ ಟುಡೇ, ಆಪ್ಷನ್ ಸಿ ಟುಮಾರೋ. ಈ ಪ್ರಶ್ನೆಗೆ ತಾವು ಈಸಿಯಾಗಿ ಆನ್ಸರ್ ಮಾಡ್ತೀರಾ ಅಂತ ಗೊತ್ತು. ಇಲ್ಲಿ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಪ್ಷನ್ ಸಿ ಟುಮಾರೋ. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ, ವಾಟ್ ಕೆನಾಟ್ ಬಿ ವಿಸಿಟೆಡ್ ಬೈ ಪೇರೆಂಟ್ಸ್ ಇವನ್ ಇನ್ ದ ಡ್ರೀಮ್ಸ್ ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ಆನ್ ಚಿಲ್ಡ್ರನ್. ಇದು ಕೂಡ ಅದೇ ಲೈನಲ್ಲೇ ಆನ್ಸರ್ ಬರುತ್ತೆ. ಆನ್ಸರ್ ಏನಂತ ಬರಿಬೋದು ನೋಡಿ, ದ ಹೌಸ್ ಆಫ್ ಟುಮಾರೋ. ಈ ಹೌಸ್ ಆಫ್ ಟುಮಾರೋ ಅಂತಂದರೆ ಆ ಮಕ್ಕಳ ಫ್ಯೂಚರ್ ಬಗ್ಗೆ ಹೇಳ್ತಾ ಇದ್ದಾರೆ, ಅವರ ಡ್ರೀಮ್ಸ್ಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಅಲ್ಲಿ ಈ ಪೇರೆಂಟ್ಸ್ಗಳು ತಮ್ಮ ಕನಸಲ್ಲೂ ಕೂಡ ವಿಸಿಟ್ ಮಾಡೋಕ್ಕೆ ಆಗಲ್ಲ ಅನ್ನೋದನ್ನು ಆ ಪೋಯಮಲ್ಲಿ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ, ವಾಟ್ ಅಕಾರ್ಡಿಂಗ್ ಟು ಡೋನಾ ಲೌರಾ ಹ್ಯಾಡ್ ಮೇಡ್ ಪೀಸ್ ಬಿಟ್ವೀನ್ ಡಾನ್ ಗೊನ್ಸಾಲೋ ಆ್ಯಂಡ್ ಹರ್ಸೆಲ್ಫ್. ಈ ಡಾನ್ ಗೊನ್ಸಾಲೋ ಮತ್ತು ಡೋನಾ ಲೌರಾ ಕಿತ್ತಾಡ್ತಾ ಇರ್ತಾರೆ, ಅವ್ರ ಮಧ್ಯಕ್ಕೆ ಒಂದು ಸಂಧಾನ ಆಗುತ್ತೆ, ಶಾಂತಿ ನೆಲೆಸುತ್ತೆ. ಯಾವುದರಿಂದ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಇದು ಕೂಡ ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ. ಪಿಂಚ್ ಆಫ್ ಸ್ನಪ್ ಅಂತ ಬರೆದ್ರೆ ಸಾಕು, ತಮಗೆ ಮಾರ್ಕ್ಸ್ ಸಿಗುತ್ತೆ. ಇಲ್ಲೂ ಕೂಡ ದೊಡ್ಡದಾಗಿ ತಾವು ಸೆಂಟೆನ್ಸಲ್ಲಿ ಬರೆಯೋಕೆ ಹೋಗಬೇಡಿ. ಅಂದರೆ ಬರೆದ್ರೆ ತೊಂದರೆ ಇಲ್ಲ, ಆದರೆ ಆ ಸೆಂಟೆನ್ಸನ್ನು ಮಾಡುವಾಗ ತಾವು ಕೆಲವೊಂದು ಮಿಸ್ಟೇಕ್ಸನ್ನು ಮಾಡಿದರೆ ಅಲ್ಲಿ ಮಾರ್ಕ್ಸ್ ಕಳ್ಕೊಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅಕ್ಯುರೇಟಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಆನ್ಸರನ್ನು ಮಾಡಿ. ತಾವು ಜಸ್ಟ್
ಪಿಂಚ್ ಆಫ್ ಸ್ನಪ್ ಅಂತ ಬರೆದರೆ ಸಾಕು, ತಮಗೆ ಮಾರ್ಕ್ಸ್ ಸಿಗುತ್ತೆ. ಇನ್ನು ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ, ಹೌ ಓಲ್ಡ್ ವಾಸ್ ಡಾನ್ ಗೊನ್ಸಾಲೋ ವೆನ್ ಹಿ ಫಸ್ಟ್ ವೆಂಟ್ ಟು ಅಮೇರಿಕಾ ಅಂತ ಇದೆ. ಇದನ್ನು ಕೂಡ ತಾವು ಸೆಂಟೆನ್ಸಲ್ಲಿ ಆನ್ಸರ್ ಮಾಡ್ತಕ್ಕಂಥ ಅಗತ್ಯ ಇಲ್ಲ, ತಾವು ನೇರವಾಗಿ 6 years ಓಲ್ಡ್ ಅಂತ ಬರೆದರೆ ಸಾಕು, ತಮಗೆ ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ, ವೇರ್ ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ವೆನ್ ಯು ಆರ್ ಓಲ್ಡ್ ಡಸ್ ಲವ್ ಹೈಡ್ ಹಿಸ್ ಫೇಸ್ ಅಂತ ಇದೆ. ಈ ಪೋಯಮಲ್ಲಿ ಅಂದರೆ ವೆನ್ ಯು ಆರ್ ಓಲ್ಡ್ ಅನ್ನುವಂಥ ಪೋಯಮಲ್ಲಿ ಲಾಸ್ಟ್ ಲೈನಲ್ಲಿ ನಮಗೆ ಇದಕ್ಕೆ ಆನ್ಸರ್ ಸಿಗುತ್ತೆ. ಆನ್ಸರ್ ಈಸ್ ಅಮಿಡ್ ಎ ಕ್ರೌಡ್ ಆಫ್ ಸ್ಟಾರ್ಸ್. ಈ ಪ್ರೀತಿ ದೂರ ಹೋಗಿ ಹೋಗಿ ಕೊನೆಗೆ ನಕ್ಷತ್ರಗಳ ಗುಂಪಿನಲ್ಲಿ ಸೇರ್ಕೊಂಡು ಬಿಡುತ್ತೆ, ಅಲ್ಲಿ ಅಡಗಿಕೊಂಡು ಬಿಡುತ್ತೆ ಅಂತ ಲಾಸ್ಟ್ ಲೈನಲ್ಲಿ ಹೇಳ್ತಾನೆ. ತಾವು ಇದನ್ನು ಆನ್ಸರ್ ಆಗಿ ಬರಿಬೇಕು. ಇನ್ನು ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ, ವಾಟ್ ಡಿಡ್ ಬಸವಯ್ಯ ಆ್ಯಂಡ್ ಹಿಸ್ ಪೀಪಲ್ ಫೋರ್ಸಿಬಲಿ ಅಕ್ವೈರ್ ಇನ್ ದ ಗಾರ್ಡ್ನರ್. ಈ ಗಾರ್ಡ್ನರ್ ಪಾಠದಲ್ಲಿ ಬಸವಯ್ಯ ಮತ್ತು ಅವನ ಹಿಂಬಾಲಕರು ಹೋಗಿ ಏನನ್ನ ಫೋರ್ಸಿಬಲ್ ಆಗಿ ಅಕ್ವೈರ್ ಮಾಡ್ಕೊಳ್ತಾರೆ, ಏನನ್ನ ಒತ್ತಾಯಪೂರ್ವಕವಾಗಿ ಅತಿಕ್ರಮಣ ಮಾಡ್ಕೊಳ್ತಾರೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ತಾವು ತುಂಬ ಈಸಿಯಾಗಿ ಇದಕ್ಕೆ ಆನ್ಸರ್ ಮಾಡಿಬಿಡ್ತೀರಾ. ಆನ್ಸರ್ ಈಸ್ 200 acres ಆಫ್ ತಮ್ಮನ್ನಾಸ್ ಲ್ಯಾಂಡ್. ತಾವು ಪಾಠದಲ್ಲಿ ಸ್ಟೋರಿನ ಕೇಳಿದ್ದೀರಾ, ಈ ಆನ್ಸರ್ ತಮಗೆ ಗೊತ್ತು ಅಂತ ಅನ್ಕೋತೀನಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ಹೇಗಿದೆ ನೋಡಿ, ವೆನ್ ಡಿಡ್ ತಮ್ಮನ್ನ ಫಾರ್ಗೆಟ್ ಆಲ್ ಹಿಸ್ ಸಾಂಗ್ಸ್ ಆ್ಯಂಡ್ ಬ್ಯಾಲೆಡ್ಸ್ ಇನ್ ದ ಗಾರ್ಡ್ನರ್. ಈ ಗಾರ್ಡ್ನರ್ ಪಾಠದಲ್ಲಿ ತಮ್ಮನ್ನ ಏನು ಮಾಡ್ತಾನೆ, ಬಸವಯ್ಯನ ವಿರುದ್ಧ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಈ ಬ್ಯಾಲೆಡ್ಗಳನ್ನ ಬರಿತಾ ಇರ್ತಾನೆ. ದೊಡ್ಡ ಕವಿ ಅಂತ ಅನಿಸ್ಕೊಳ್ತಾನೆ. ಈ ತಾನು ಬರೆದಿರ್ತಕ್ಕಂಥ ಪೋಯಮ್ಗಳನ್ನು, ಈ ಬ್ಯಾಲೆಡ್ಗಳನ್ನು ಅವನು ಯಾವಾಗ ಮರ್ತು ಬಿಡ್ತಾನೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದಕ್ಕೆ ಆನ್ಸರ್ ಹೀಗೆ ಬರಿಬೋದು ನೋಡಿ, ಆಫ್ಟರ್ ಬಸವಯ್ಯಾಸ್ ಡೆತ್. ಇಷ್ಟೇ ಬರೀರಿ, ಲಾಂಗ್ ಆಗಿ ಸೆಂಟೆನ್ಸಲ್ಲಿ ಬರೆಯೋಕೆ ಹೋಗಿ ಮಿಸ್ಟೇಕ್ಸ್ ಮಾಡೋದು ಬೇಡ. ಈ ಬಸವಯ್ಯನ ವಿರುದ್ಧ ಸೇಡ್ ತೀರಿಸಿಕೊಳ್ಳೋದಕ್ಕಾಗಿನೇ ತಮ್ಮನ್ನ ಬ್ಯಾಲೆಟ್ಸ್ಗಳನ್ನ ಬರಿತಾ ಇದ್ದ. ಇವಾಗ ಬಸವಯ್ಯನ ಸತ್ತೋಗಿದ್ದಾನೆ ಅಂತಂದರೆ ಅವನಿಗೆ ಬ್ಯಾಲೆಟ್ಗಳ ಅವಶ್ಯಕತೆ ಇರಲಿಲ್ಲ. ಸೊ ಹಾಗಾಗಿ ಈ ಬಸವಯ್ಯ ಸತ್ತೋದ್ಮೇಲೆ ಆ ಬ್ಯಾಲೆಟ್ಗಳನ್ನ, ಸಾಂಗ್ಗಳನ್ನ ಮರ್ತು ಬಿಡ್ತಾನೆ ಅನ್ನೋದನ್ನು ತಾವು ಪಾಠದಲ್ಲಿ ಕೇಳಿದ್ದೀರಾ. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ, ವೇರ್ ಅಕಾರ್ಡಿಂಗ್ ಟು ದ ಪೋಯೆಟ್ ಡಸ್ ದ ಟೆಂಡರ್ ಸನ್ಶೈನ್ ಲೀನ್ ಆನ್ ಇನ್ ಹೆವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್. ಕುವೆಂಪು ಬರೆದಿರ್ತಕ್ಕಂಥ ಈ ಪೋಯಮಿಂದ ಪ್ರಶ್ನೆ ಕೇಳಿದರೆ, ಆ ಪೋಯಮಲ್ಲಿ ಕವಿಗಳು ಈ ಟೆಂಡರ್ ಸನ್ಶೈನ್, ಎಳೆ ಬಿಸಿಲು ಎಲ್ಲೆಲ್ಲ ಬಿದ್ದುಕೊಂಡಿದೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ತುಂಬ ಸಿಂಪಲ್ ಆಗಿ ಆನ್ಸರ್ ಮಾಡ್ಬೋದು, ಆನ್ ವೆರ್ಡಂಟ್ ಗಾರ್ಡನ್ಸ್. ಅಂದರೆ ಹಚ್ಚು ಹಸಿರಾಗಿರ್ತಕ್ಕಂಥ ಈ ವನದ ಮೇಲೆ, ಗಿಡಗಳ ಮೇಲೆ, ಕಾಡಿನ ಮೇಲೆಲ್ಲ ಈ ಟೆಂಡರ್ ಸನ್ಶೈನ್, ಸೂರ್ಯನ ಎಳೆ ಬಿಸಿಲು ಬಿದ್ದುಕೊಂಡಿದೆ ಅಂತ ಕವಿ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್, ವೆನ್ ಡು ದ ಬೋಯಿಂಗ್ ಜೆಂಟಲ್ಮೆನ್ ಟ್ರಾನ್ಸ್ಫಾರ್ಮ್ ದೆಮ್ಸೆಲ್ಫ್ ಇಂಟು ಸೇವೇಜಸ್ ಇನ್ ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಎ ಟ್ರಾವೆಲರ್ಸ್ ಐ ಅಂತ ಹೇಳಿದ್ದಾರೆ. ಈ ಪಾಠದಲ್ಲಿ ಜಪಾನ್ ಬಗ್ಗೆ ಹೇಳುವಾಗ ಕೊನೆ ಪ್ಯಾರಾಗ್ರಾಫಲ್ಲಿ ಇದಕ್ಕೆ ಆನ್ಸರ್ ಸಿಗುತ್ತೆ. ಜಪಾನ್ ದೇಶದಲ್ಲಿ ಒಬ್ಬರು ಮತ್ತೊಬ್ಬರಿಗೆ ಎಷ್ಟೊಂದು ಶ್ರದ್ಧೆಯಿಂದ ಅಲ್ವಾ, ಅಷ್ಟೊಂದು ಡೀಪಾಗಿ ತಲೆ ಬಾಗ್ತಾ ಇರ್ತಾರೆ. ಇಷ್ಟೊಂದು ತಲೆ ಬಾಗ್ತಕ್ಕಂಥ ಈ ಸದ್ವ್ಯಕ್ತಿಗಳು, ಸದ್ಗುಣಿಗಳು ಒಂದೇ ಸಾರಿ ಸೇವೇಜಸ್ ಆಗ್ತಾರೆ, ಅಂದರೆ ಅನಾಗರಿಕರ ಥರ ವರ್ತಿಸ್ತಾರೆ. ಯಾವಾಗ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರ್ ಆಸ್ ಸೂನ್ ಆಸ್ ದ ಬಸ್ ಅರೈವ್ಸ್. ಬಸ್ ಸ್ಟಾಪಲ್ಲಿ ನಿಂತಾಗ ಒಬ್ಬರಿಗೊಬ್ಬರು ಎಷ್ಟೊಂದು ಶ್ರದ್ಧೆಯಿಂದ ತಲೆ ಬಾಗ್ತಾ ಇರ್ತಾರೆ, ಆದರೆ ಬಸ್ ಬಂದ ತಕ್ಷಣ ಒಬ್ಬರೊಬ್ಬರು ತಳ್ಕೊಂಡು ಅಲ್ವಾ, ಹೀಗೆ ಬಸ್ ಹತ್ತಾರೆ. ಅವಾಗ ಅನಾಗರಿಕರ ಥರ ಅವರು ಬದಲಾಗ್ತಾರೆ ಅಂತ ಲೇಖಕರು ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ, ವಿಚ್ ಪ್ಲೇಸ್ ಇನ್ ಬ್ರೆಜಿಲ್ ಈಸ್ ಕಾಲ್ಡ್ ದ ವರ್ಸ್ಟ್ ಪ್ಲೇಸ್ ಆಫ್ ಆಲ್ ಬೈ ಜಾರ್ಜ್ ಮೈಕ್ಸ್ ಅಂತ ಹೇಳಿದ್ದಾರೆ. ಅದೇ ಪಾಠದಲ್ಲಿ ಈ ಪ್ರಶ್ನೆ ಬರುತ್ತೆ. ಬ್ರೆಜಿಲ್ ಬಗ್ಗೆ ಹೇಳುವಾಗ, ಅಲ್ಲಿ ಟ್ರಾಫಿಕ್ಗಳ ಬಗ್ಗೆ ಹೇಳುವಾಗ ಈ ಮಾತನ್ನು ಹೇಳ್ತಾರೆ. ಬ್ರೆಜಿಲ್ನಲ್ಲಿ ಒಂದು ಪ್ಲೇಸನ್ನು ಹೇಳ್ತಾರೆ, ಅದು ಜಗತ್ತಿನಲ್ಲಿನೇ ವರ್ಸ್ಟ್ ಪ್ಲೇಸ್ ಅಂತ ಹೇಳ್ತಾರೆ. ಅಂದರೆ ಟ್ರಾಫಿಕ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಆ ಪ್ಲೇಸ್ ಯಾವುದು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಆನ್ಸರ್ ಈಸ್ ದ ಅವೆನಿಡಾ ಪ್ರೆಸಿಡೆಂಟೆ ವರ್ಗಾಸ್. ಈ ಪ್ಲೇಸಲ್ಲಿ ಟ್ರಾಫಿಕ್ ಎಷ್ಟೊಂದು ಕೆಟ್ಟದಾಗಿರ್ತದೆ ಅಂದರೆ, ರೋಡಿಂದ ಈ ಸೈಡಿಂದ ಆ ಸೈಡಿಗೆ ಕ್ರಾಸ್ ಮಾಡಬೇಕಾದ್ರೆ ತಾವು ಗಂಟೆಗಟ್ಟಲೆ ಕೂಡ ವೇಟ್ ಮಾಡಬೇಕಾಗತ್ತೆ ಅಂತ ಹೇಳುವಾಗ ಈ ಮಾತನ್ನು ಹೇಳ್ತಾರೆ. ಇನ್ನು ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ, ಎಕ್ಸ್ಪ್ಯಾಂಡ್ PAP ಮೆನ್ಷನ್ಡ್ ಇನ್ ವೋಟರ್. ಈ ವೋಟರ್ ಪಾಠದಲ್ಲಿ PAP ಅಂತ ಕೊಡ್ತಾರೆ. ಇದೊಂದು ಪೊಲಿಟಿಕಲ್ ಪಾರ್ಟಿ ಹೆಸರು. ಅದನ್ನು ಎಕ್ಸ್ಪ್ಯಾಂಡ್ ಮಾಡಿ, ಅಥವಾ PAP ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಆನ್ಸರ್ ಪೀಪಲ್ಸ್ ಅಲಯನ್ಸ್ ಪಾರ್ಟಿ. ಇಲ್ಲಿ PAP ಅಂತ ಕೇಳಿದರೆ, ನೆಕ್ಸ್ಟ್ ಎಕ್ಸಾಂಪಲಿ POP ಅಂತ ಕೂಡ ಕೇಳ್ಬೋದು. ಅದನ್ನು ನೆನ್ಪಿಟ್ಕೊಳ್ಳಿ, ಅದು ಪ್ರೋಗ್ರೆಸಿವ್ ಆರ್ಗನೈಜೇಷನ್ ಪಾರ್ಟಿ. ಇದು PAP ಪೀಪಲ್ಸ್ ಅಲಯನ್ಸ್ ಪಾರ್ಟಿ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಕ್ವಶನ್ ಪ್ರತಿ ವರ್ಷ ಕೇಳ್ತಾನೆ ಇರ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ನೇಮ್ ಮಾರ್ಕಸ್ ಇಬೇಸ್ ಮೋಸ್ಟ್ ಟ್ರಸ್ಟೆಡ್ ಕ್ಯಾಂಪೈನರ್ ಇನ್ ದ ವೋಟರ್. ಈ ಪಾಠದಲ್ಲಿ ಅಂದರೆ ವೋಟರ್ ಪಾಠದಲ್ಲಿ ಈ ಮಾರ್ಕಸ್ ಇಬೇನ್ ಎಲೆಕ್ಷನ್ ನಿಂತ್ಕೊಂಡಿರ್ತಾನೆ. ಅವನಿಗೆ ನಂಬಿಕಸ್ತ ಈ ಎಲೆಕ್ಷನ್ ಪ್ರಚಾರ ಮಾಡ್ತಕ್ಕಂಥ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ತುಂಬ ಈಸಿಯಾಗಿ ಆನ್ಸರ್ ಮಾಡ್ಬೋದು, ರೂಪಸ್ OKK. ತಮಗೆ ಈಗ ಬರೆಯೋಕ್ಕೆ ಬರಲಿಲ್ಲ ಅಂತಂದರೆ ಜಸ್ಟ್ ರೂಫ್ ಅಂತ ಬರೆದ್ರೂ ಕೂಡ ತಮಗೆ ಮಾರ್ಕ್ಸ್ ಸಿಗುತ್ತೆ.
ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, ನೇಮ್ ದ ಆರ್ಗನೈಸೇಷನ್ ದಟ್ ಸ್ಯಾಂಕ್ಷನ್ ಮೊಪೆಡ್ಸ್ ಫಾರ್ ಅರಿವೋಲಿ ಆಕ್ಟಿವಿಸ್ಟ್ ಇನ್ ವೇರ್ ದೇರ್ ಇಸ್ ಎ ವೀಲ್. ಈ ವೇರ್ ದೇರ್ ಇಸ್ ಎ ವೀಲ್ ಅಂತಕ್ಕಂಥ ಪಾಠದಲ್ಲಿ ಈ ಅರಿವೋಲಿ ಆಕ್ಟಿವಿಸ್ಟ್ ಏನಿದ್ರು, ಕಾರ್ಯಕರ್ತರು ಏನಿದ್ರು, ಅವ್ರು ಮಾಡಿರ್ತಕ್ಕಂಥ ಕೆಲಸವನ್ನು ಮೆಚ್ಕೊಂಡು ಅವರಿಗೆ ಮೊಪೆಡ್ಸ್ ಅನ್ನು ಕೊಡ್ತಾರೆ. ಯಾವ ಒಂದು ಆರ್ಗನೈಸೇಷನ್ಸ್ ಈ ಮೊಪೆಡ್ಸ್ ಅನ್ನು ಕೊಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಆನ್ಸರ್ ಈಸ್ ಯುನಿಸೆಫ್. ಈ ಯುನಿಸೆಫ್ ವಿಶ್ವಸಂಸ್ಥೆಯ ಅಂಗವಾಗಿರ್ತಕ್ಕಂಥ ಈ ಯುನಿಸೆಫ್ ಏನು ಮಾಡುತ್ತೆ, ಅಲ್ಲಿ ಇರ್ತಕ್ಕಂಥ ಅರಿವೋಲಿ ಆಕ್ಟಿವಿಸ್ಟ್ಗಳಿಗೆ ಮೊಪೆಡ್ಸ್ಗಳನ್ನು ಕೊಡುತ್ತೆ. ಇನ್ನು ಕೊನೆಯ ಪ್ರಶ್ನೆ ಹೇಗಿದೆ ನೋಡಿ, ನೇಮ್ ದ ಹಂಬಲ್ ವೆಹಿಕಲ್ ದಟ್ ಇಸ್ ಕಾಲ್ಡ್ ಮೆಟಾಫರ್ ಫಾರ್ ಫ್ರೀಡಮ್ ಇನ್ ವೇರ್ ದೇರ್ ಈಸ್ ಎ ವೀಲ್. ಈ ವೇರ್ ದೇರ್ ಈಸ್ ಎ ವೀಲ್ನಲ್ಲಿ ಯಾವುದೋ ಒಂದು ವೆಹಿಕಲನ್ನು ಹಂಬಲ್ ವೆಹಿಕಲ್ ಅಂತ ಕರೀತಾರೆ. ಅದು ಯಾವುದು ಅಂತ ಕೇಳ್ತಾ ಇದ್ದಾರೆ. ಆ ಇಡೀ ಪಾಠದಲ್ಲಿ ಮೆನ್ಷನ್ ಆಗಿರ್ತಕ್ಕಂಥದ್ದು ಒಂದೇ ಒಂದು ವೆಹಿಕಲ್. ಆನ್ಸರ್ ಈಸ್ ಬೈಸಿಕಲ್. ಈ ಬೈಸಿಕಲನ್ನು ಲೇಖಕರು ಹಂಬಲ್ ವೆಹಿಕಲ್ ಅಂತ ಕರೀತಾರೆ. ಅಂದರೆ ಬಡವರ ಒಂದು ವಾಹನ ಅಂತ ಹೇಳ್ಬೋದು. ಈ ಸೈಕಲ್ಗೆ ಪೆಟ್ರೋಲ್ ಹಾಕುವಂಗಿಲ್ಲ, ಡೀಸೆಲ್ ಹಾಕುವಂಗಿಲ್ಲ, ಮೇಂಟೆನೆನ್ಸ್ ಇಲ್ಲ. ಬಡವರು ಕೂಡ ತಗೊಂಡು ಇದನ್ನು ಯೂಸ್ ಮಾಡ್ಕೋಬೋದು. ಅದಕ್ಕೆ ಇದನ್ನು ಹಂಬಲ್ ವೆಹಿಕಲ್ ಅಂತ ಕರೀತಾರೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೆ ಈ ಫಸ್ಟ್ ಮೇನಲ್ಲಿ ಬರ್ತಕ್ಕಂಥ ಈ ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಟ್ವಿ. ಆದರೆ ಆನ್ಸರ್ ತಮ್ಮೆಲ್ಲರಿಗೂ ಗೊತ್ತಿದ್ದೇ ಇರುತ್ತೆ. ಆದರೆ ಎಕ್ಸಾಮಲ್ಲಿ ಬರೆಯುವಾಗ ಅಲ್ಲಿ ಎಷ್ಟು ಬರಿಬೇಕು, ಹೇಗೆ ಬರಿಬೇಕು ಅಷ್ಟನ್ನು ಮಾತ್ರ ಬರೀರಿ. ಯಾವುದೇ ಕಾರಣಕ್ಕೂ ಕೂಡ ಈ 12 ಮಾರ್ಕ್ಸನ್ನು ನಾವು ಕಳೆದುಕೋಬಾರ್ದು. ಈ ವರ್ಷ ತಮಗೆ ಎಕ್ಸ್ಟ್ರಾ ಚಾಯ್ಸ್ ಇರೋದ್ರಿಂದ ತಾವು ಈಸಿಯಾಗಿ ಶಾರ್ಟ್ ಆಗಿರ್ತಕ್ಕಂಥ ಆನ್ಸರ್ಗಳನ್ನ ಹುಡುಕಿ ಅಂಥ ಪ್ರಶ್ನೆಗಳಿಗೇ ಆನ್ಸರ್ ಮಾಡಿ ಅಂತ ಹೇಳ್ತಾ, ಇನ್ನು ನೆಕ್ಸ್ಟ್ ಮೇನಲ್ಲಿರ್ತಕ್ಕಂಥ ಈ 4 ಮಾರ್ಕ್ಸ್ ಕ್ವಶನ್ಸ್, ಹಾಗೆಯೇ ಅದರ ಮುಂದೆ ಇರತಕ್ಕಂಥ 6 ಮಾರ್ಕ್ಸ್ ಕ್ವಶನ್ಸ್, ಈ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಸ್ಕ್ರೀನ್ ಮೇಲೆ ನಾನು ಆನ್ಸರ್ ಮಾಡೋಕ್ಕೆ ಹೋಗೋದಿಲ್ಲ. ಅವುಗಳಿಗೆ ಸಪ್ರೇಟ್ ಆಗಿರ್ತಕ್ಕಂಥ ನೋಟ್ಸನ್ನು ಮಾಡಿ PDF ಫಾರ್ಮೆಟಲ್ಲಿ ನೋಟ್ಸ್ ಲಿಂಕನ್ನು ಈ ವಿಡಿಯೋ ಕೆಳಗೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಅಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ಅಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ಕೂಡ ಹೇಗೆ, ಎಷ್ಟು, ಏನನ್ನು ಆನ್ಸರ್ ಮಾಡಬೇಕಂತ ಅಲ್ಲಿ ಕೊಟ್ಟಿರ್ತೀನಿ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ತಾವು ಓದ್ಕೊಳ್ಳೋಕೆ ಯೂಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಹಾಗೆ ಇದ್ರ ಜೊತೆಗೆ ಈ ಪ್ಯಾಸೇಜ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಈ 10 ಪ್ರಶ್ನೆಗಳಿಗೂ ಕೂಡ ಇಲ್ಲಿ ಆನ್ಸರ್ ಮಾಡಕ್ಕೆ ಹೋಗಿಲ್ಲ, ಆ ನೋಟ್ಸ್ ಅಲ್ಲೇ ಕೊಡ್ತೀನಿ. ಅದ್ರ ಜೊತೆಗೆ ನೆಕ್ಸ್ಟ್ ಫ್ಲೋ ಚಾರ್ಟ್ ಏನಿದೆ, ಅಂದರೆ ನೋಟ್ ಮೇಕಿಂಗ್ ಅಂತ ಇದೆ, ಆ ಪ್ರಶ್ನೆಗೂ ಕೂಡ ಅಲ್ಲಿ ನೋಟ್ಸ್ ಕೊಟ್ಟಿರ್ತೀನಿ. ಹಾಗೇನೆ ಜಾಬ್ ಅಪ್ಲಿಕೇಶನ್ ಇದೆ, ಅದನ್ನು ಹೇಗೆ ಬರಿಬೇಕು, ಹಾಗೇನೆ ಸ್ಪೀಚ್ ರೈಟಿಂಗ್ ಆರ್ ಚಾರ್ಟ್ ಅನಾಲಿಸಿಸ್ ಅಂತ ಏನಿರ್ತದೆ. ಈ ಇಷ್ಟು ಪ್ರಶ್ನೆಗಳಿಗೆ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಆನ್ಸರ್ ಮಾಡಕ್ಕೆ ಹೋಗಲ್ಲ. ಇನ್ನು ಉಳಿದಿರ್ತಕ್ಕಂಥ ಪ್ರಶ್ನೆಗಳಿಗೆ ಮುಂದೆ ಆನ್ಸರ್ ಮಾಡ್ತಾ ಹೋಗ್ತೀನಿ. ಈ ಎಲ್ಲ ಪ್ರಶ್ನೆಗಳಿಗೆ PDF ಫಾರ್ಮೆಟಲ್ಲಿ ನೋಟ್ಸನ್ನು ಕೊಟ್ಟಿದ್ದೀನಿ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಪಾರ್ಟ್ ಬಿನಲ್ಲಿ ಕೆಲವೊಂದು ಪ್ರಶ್ನೆಗಳು ತುಂಬ ಈಸಿಯಾಗಿ ಸ್ಕೋರ್ ಮಾಡ್ತಕ್ಕಂಥ ಪ್ರಶ್ನೆಗಳಿರ್ತವೆ. ಅವುಗಳಿಗೆ ನಾವು ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನು ಇವಾಗ ಸ್ವಲ್ಪ ನೋಡ್ಕೊಳ್ಳೋಣ. ಇನ್ನು ಈ ವರ್ಷದ ಕ್ವಶನ್ ಪೇಪರಲ್ಲಿ ಕ್ವಶನ್ ನಂಬರ್ 35 ಮತ್ತು ಕ್ವಶನ್ ನಂಬರ್ 36 ಪೊಯಿಟ್ರಿ ಕಾಂಪ್ರಿಹೆನ್ಷನ್ ಬಗ್ಗೆ ಇರ್ತವೆ. ಇಲ್ಲಿ ಪೋಯಮಿಂದ ಯಾವುದೋ ಒಂದು ಸ್ಟಾಂಜಾ ಮಾತ್ರ ಕೊಟ್ಟಿರ್ತಾರೆ, ಕಂಪ್ಲೀಟ್ ಆಗಿರ್ತಕ್ಕಂಥ ಪೋಯಮ್ ಕೊಟ್ಟಿರಲ್ಲ. ಆ ಒಂದು ಸ್ಟಾಂಜಾಗೆ ಸಂಬಂಧಪಟ್ಟಂಗೆ 3 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಆ 3 ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ ತಾವು ಈಸಿಯಾಗಿ ಆ 3 ಅಂಕಗಳನ್ನು ಪಡೆದುಕೋಬಹುದು. ಅಲ್ಲಿ ಯಾವ ಪೋಯಮಿಂದ ಕೊಡ್ತಾರೆ ಸರ್ ಅಂತ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ತಮ್ಮ ವರ್ಕ್ ಬುಕ್ಕಲ್ಲಿ ಒಂದು 10-15 ಪೋಯಮ್ಗಳನ್ನ ಏನು ಕೊಟ್ಟಿದ್ದಾರೆ, ಆ ಪೋಯಮಿಂದನೇ ಯಾವುದಾದ್ರೂ ಒಂದು ಪೋಯಮಿಂದ ಒಂದು ಸ್ಟಾಂಜಾ ಮಾತ್ರ ಇಲ್ಲಿ ಕೊಡ್ತಾರೆ. ಅದರಿಂದನೇ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಈಗ ತಮ್ಮ ಮಾಡೆಲ್ ಕ್ವಶನ್ ಪೇಪರ್ಲಿ ಯಾವ ಪ್ರಶ್ನೆಗಳಿದಾವೆ, ಅದಕ್ಕೆ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನ ನೋಡೋಣ. ರೀಡ್ ದ ಫಾಲೋವಿಂಗ್ ಲೈನ್ಸ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಎನಿ ಒನ್ ವಿತ್ 3 ಕ್ವಶನ್ಸ್ ಅಂತ ಇದೆ. ಹೋದ ವರ್ಷ ಅಂದರೆ ಹಳೆ ಕ್ವಶನ್ ಪೇಪರ್ಲಿ ಒಂದೇ ಒಂದು ಸ್ಟಾಂಜಾ ಕೊಟ್ಟು ಅದಕ್ಕೆ ಬೇರೆ ಯಾವುದೋ ಆಪ್ಷನ್ ಇರ್ತಿರ್ಲಿಲ್ಲ. ಆದರೆ ಈ ವರ್ಷ ತಮಗೆ 2 ಕ್ವಶನ್ ಕೇಳಿದರೆ, ಕ್ವಶನ್ ನಂಬರ್ 35, ಕ್ವಶನ್ ನಂಬರ್ 36. ಇವೆರಡರಲ್ಲಿ ಒಂದಕ್ಕೆ ಮಾತ್ರ ತಾವು ಆನ್ಸರ್ ಮಾಡಬೇಕು. ಎರಡಕ್ಕೂ ಆನ್ಸರ್ ಮಾಡಿದರೆ ಎಕ್ಸ್ಟ್ರಾ ಮಾರ್ಕ್ಸ್ ಬರುತ್ತೆ ಅಂತ ಅಂದ್ಕೊಳ್ಳೋದು ಬೇಡ. ತಮಗೆ ಯಾವ್ದು ಈಸಿ ಇರುತ್ತೆ ಅನ್ನೋದನ್ನು ನೋಡಿಕೊಂಡು ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ತಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕ್ವಶನ್ ನಂಬರ್ 35ನಲ್ಲಿ ಒಂದು ಪೋಯಮ್ ಸ್ಟಾಂಜಾ ಕೊಟ್ಟಿದ್ದಾರೆ. ಆಜಿಮಾಂಡಿಯಾಸ್ ಅಂತ ಇದೆ ತಮಗೆ ಪೋಯಮಲ್ಲಿ. ಅದರಿಂದ ಕೊಟ್ಟಿರ್ತಕ್ಕಂಥ ಈ ಪ್ಯಾರಾಗ್ರಾಫ್, ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಕೆಳಗಡೆ ಪ್ರಶ್ನೆ ಕೇಳಿದ್ದಾರೆ ನೋಡಿ. ಇಲ್ಲೂ ಕೂಡ ತಾವು ಅಕ್ಯುರೇಟ್ ಆಗಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಹೂಮ್ ಡಿಡ್ ದ ಸ್ಪೀಕರ್ ಮೀಟ್ ಅಂತ ಇದೆ. ಈ ಪೋಯಮ್ ಫಸ್ಟ್ ಲೈನಲ್ಲಿನೇ ಇದಕ್ಕೆ ಆನ್ಸರ್ ಸಿಗುತ್ತೆ. ಐ ಮೆಟ್ ಎ ಟ್ರಾವೆಲರ್ ಅಂತ ಇದೆ ನೋಡಿ. ಇಂಥ ಪ್ರಶ್ನೆಗಳಿಗೆ ಆನ್ಸರ್ ಮಾಡುವಾಗ ಅದು ನಮಗೆ ಅರ್ಥ ಆಗಿಲ್ಲ ಅಂತಂದರೆ ಈ ಕ್ವಶನ್ನಲ್ಲಿರ್ತಕ್ಕಂಥ ವರ್ಡ್ಸ್ಗಳು ಆ ಪೋಯಮಲ್ಲಿ ಎಲ್ಲಿದೆ ಅಂತ ಹುಡುಕಿ ತಾವು ಈಸಿಯಾಗಿ ಆನ್ಸರ್ನ ಮಾಡ್ಬೋದು. ಐ ಮೆಟ್ ಎ ಟ್ರಾವೆಲರ್ ಫ್ರಾಮ್ ಎನ್ ಆಂಟಿಕ್ ಲ್ಯಾಂಡ್ ಅಂತ ಇದೆ. ಸೊ ಫಸ್ಟ್ ಕ್ವಶನ್ ಹೂಮ್ ಡಿಡ್ ದ ಸ್ಪೀಕರ್ ಮೀಟ್ ಅಂತ ಇದ್ದಾಗ ಅದಕ್ಕೆ ಆನ್ಸರ್ ಎ ಟ್ರಾವೆಲರ್ ಅಂತ ಅಷ್ಟೇ ಬರೆದ್ರೆ ಸಾಕು, ತಮಗೆ ಮಾರ್ಕ್ಸ್ ಸಿಗುತ್ತೆ. ವೇರ್ ಡಿಡ್ ದ ಟ್ರಾವೆಲರ್ ಕಮ್ ಫ್ರಾಮ್ ಅಂತ ಇದೆ. ಅಲ್ಲಿ ಪೋಯಮಲ್ಲಿ ಫಸ್ಟ್ ಲೈನಲ್ಲೇ ಅದಕ್ಕೆ ಆನ್ಸರ್ ಇದೆ ನೋಡಿ. ಟ್ರಾವೆಲರ್ ಫ್ರಾಮ್ ಆ್ಯನ್ ಆಂಟಿಕ್ ಲ್ಯಾಂಡ್ ಅಂತ ಇದೆ. ಅದಕ್ಕೆ ತಾವು ಆನ್ಸರ್ ಆಗಿ ಆ್ಯನ್ ಆಂಟಿಕ್ ಲ್ಯಾಂಡ್ ಅಂತ ಬರೆದ್ರೆ ಸಾಕು, ತಮಗೆ ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ.
ವಾಟ್ ಲೈಸ್ ಹಾಫ್ ಸಂಕ್ ಆನ್ ದ ಸ್ಯಾಂಡ್ ಅಂತ ಇದೆ. ಅಲ್ಲಿರ್ತಕ್ಕಂಥ ಮರಳಿನಲ್ಲಿ ಅರ್ಧಂಬರ್ಧ ಊದ್ಕೊಂಡಿರ್ತಕ್ಕಂಥ ಯಾವುದೋ ಒಂದು ಕಲಾಕೃತಿ ಇರುತ್ತೆ, ಅದು ಯಾವುದು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಅದಕ್ಕೆ ಲಾಸ್ಟ್ ಲೈನ್ ಅಲ್ಲಿ ಆನ್ಸರ್ ಇದೆ ನೋಡಿ, ಎ ಶಟರ್ಡ್ ವಿಸೇಜ್. ಆ ಪ್ರಶ್ನೆಯಲ್ಲಿ ಸಂಕ್ ಅಂತ ಇದೆಯಲ್ಲ, ಆ ಪೋಯಮ್ ಅಲ್ಲಿ ಯಾವ ಲೈನ್ ಅಲ್ಲಿ ಇದೆ ನೋಡಿ, ಯಾವ ಸೆಂಟೆನ್ಸ್ ಅಲ್ಲಿ ಇದೆ ನೋಡಿ, ಅಲ್ಲೇ ತಮಗೆ ಆನ್ಸರ್ ಸಿಗುತ್ತೆ. ಸೊ ಇದಕ್ಕೆ ಆನ್ಸರ್ ಎಷ್ಟು ಬರಿಬಹುದು ನೋಡಿ, ಎ ಶಟರ್ಡ್ ವಿಸೇಜ್ ಅಂತ ಆನ್ಸರ್ ಬರೆದ್ರೆ ಸಾಕು, ತಮಗೆ ಮಾರ್ಕ್ಸ್ ಸಿಗುತ್ತೆ. ಇನ್ನು ಮುಂದಿನ ಪೋಯಮ್ ಅಂದರೆ ಬೇರೆ ಒಂದು ಪೋಯಮಿಂದ ಒಂದು ಸ್ಟಾಂಜಾ ಕೊಟ್ಟಿದ್ದಾರೆ. ಇಲ್ಲೂ ಕೂಡ 4 ಲೈನ್ ಮಾತ್ರ ಕೊಟ್ಟಿರ್ತಾರೆ. ಆ 4 ಲೈನ್ಗೆ ಸಂಬಂಧಪಟ್ಟಂಗೆ 3 ಪ್ರಶ್ನೆ ಕೇಳಿರ್ತಾರೆ. ತುಂಬ ಈಸಿಯಾಗಿ ಮಾರ್ಕ್ಸ್ ತಗೋಬಹುದು. ಇಲ್ಲಿ ಲಾರ್ಡ್ ಐ ಆಮ್ ಸೋ ಟಯರ್ಡ್ ಐ ಎಂಟರ್ಡ್ ದಿಸ್ ವರ್ಡ್ ಫಾರ್ ಐ ಹ್ಯಾವ್ ವಾಂಡರ್ಡ್ ಸಿನ್ಸ್ ದ ಕಾಕ್ ಕ್ರೀವ್ ಆ್ಯಂಡ್ ದ ರೋಡ್ ಟು ಸ್ಕೂಲ್ ಈಸ್ ಸ್ಟೀಪ್ ಅಂತ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳನ್ನ ಹೇಗೆ ಕೇಳಿದೆ ನೋಡಿ, ಹೂ ಈಸ್ ಅಡ್ರೆಸ್ಡ್ ಇನ್ ದ ಪೋಯಮ್. ಇದನ್ನು ತಾವು ಪ್ರಶ್ನೆನ ತಪ್ಪಾಗಿ ಅರ್ಥ ಮಾಡ್ಕೋಬಹುದು. ಹೂ ಅಡ್ರೆಸ್ಡ್ ಅಂದರೆ ಬೇರೆನೇ ಆಗುತ್ತೆ, ಹೂ ಈಸ್ ಅಡ್ರೆಸ್ಡ್ ಅಂದನೇ ಬೇರೆ ಆಗುತ್ತೆ. ಈ ಪ್ರಶ್ನೆ ಪ್ಯಾಸಿವ್ ವಾಯ್ಸ್ನಲ್ಲಿದೆ. ಹೂ ಈಸ್ ಅಡ್ರೆಸ್ಡ್ ಅಂತಂದರೆ ಈ ಪೋಯಮಲ್ಲಿ ಮಾತಾಡ್ತಕ್ಕಂಥವ್ರು ಯಾರಿಗೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಅದು ಫಸ್ಟ್ ಲೈನಲ್ಲಿನೇ ತಮಗೆ ಆನ್ಸರ್ ಸಿಗುತ್ತೆ. ಲಾರ್ಡ್ ಐ ಆಮ್ ಸೋ ಟಯರ್ಡ್ ಅಂತ ಹೇಳಿದಾಗ ಅವರು ಲಾರ್ಡ್ಗೆ ಈ ಮಾತನ್ನು ಹೇಳ್ತಾ ಇದ್ದಾರೆ, ಅಂದರೆ ದೇವರಿಗೆ ಈ ಮಾತುಗಳನ್ನು ಹೇಳಲಾಗ್ತಾ ಇದೆ. ಅದಕ್ಕೆ ಆನ್ಸರ್ ಆಗಿ ತಾವು ಕೇವಲ ಲಾರ್ಡ್ ಅಂತ ಬರೆದ್ರೆ ಸಾಕು, ತಮಗೆ ಮಾರ್ಕ್ಸ್ ಸಿಗತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ವಾಟ್ ಟೈಮ್ ಆಫ್ ದ ಡೇ ಡಸ್ ಸಿನ್ಸ್ ದ ಕಾಕ್ ಕ್ರೀವ್ ಸಜೆಸ್ಟ್. ಇಲ್ಲಿ 3ನೇ ಲೈನಲ್ಲಿ ಕಾಕ್ ಕ್ರೀವ್ ಅಂತ ಇದೆಯಲ್ಲ, ಈ ಕಾಕ್ ಕ್ರೀವ್ ಅಂದರೆ ಯಾವ ಟೈಮನ್ನು ಸೂಚಿಸುತ್ತೆ ಅಂತ. ಈ ಕೋಳಿ ಕೂಗೋ ಸಮಯ ಅಂತಂದರೆ ಯಾವ ಟೈಮ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಆನ್ಸರ್ ಇಲ್ಲ, ಬಟ್ ಕೋಳಿ ಕೂಗೋ ಸಮಯ ಅಂತಂದರೆ ತಾವು ಆನ್ಸರ್ ಹೀಗೆ ಬರಿಬಹುದು, ಡೇ ಬ್ರೇಕ್ ಅಥವಾ ಅರ್ಲಿ ಮಾರ್ನಿಂಗ್ ಅಂತ ಬರೆದ್ರೂ ಕೂಡ ತಮಗೆ ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ, ಹೌ ಈಸ್ ದ ರೋಡ್ ಟು ಸ್ಕೂಲ್ ಅಕಾರ್ಡಿಂಗ್ ಟು ದ ಸ್ಪೀಕರ್. ಈ ಸ್ಕೂಲ್ಗೆ ಹೋಗ್ತಕ್ಕಂಥ ರೋಡ್ ಹೇಗಿದೆ ಅಂತ ಕೇಳ್ತಾ ಇದ್ದಾರೆ. ರೋಡ್ ಟು ಸ್ಕೂಲ್ ಅಂತ ಲಾಸ್ಟ್ ಲೈನಲ್ಲೇ ಇದೆ, ಅಲ್ಲಿನೇ ತಮಗೆ ಆನ್ಸರ್ ಸಿಗುತ್ತೆ. ಒಂದೇ ವರ್ಡಲ್ಲಿ ಆನ್ಸರ್ ಮಾಡೋದಾದರೆ ಅದಕ್ಕೆ ಸ್ಟೀಪ್ ಅಂತ ಬರೆದ್ರೂ ಕೂಡ ತಮಗೆ ಮಾರ್ಕ್ಸ್ ಸಿಗುತ್ತೆ, ಅಥವಾ ರೋಡ್ ಟು ಸ್ಕೂಲ್ ಈಸ್ ಸ್ಟೀಪ್ ಅಂತ ಬರೆದ್ರೂ ಕೂಡ ತಮಗೆ ಮಾರ್ಕ್ಸ್ ಸಿಗುತ್ತೆ. ಇಷ್ಟು ಈಸಿಯಾಗಿ ಈ ಪೋಯಮ್ಗಳಿಗೆ ಆನ್ಸರ್ ಮಾಡ್ತಾ ತಾವು ಈಸಿಯಾಗಿ 3 ಮಾರ್ಕ್ಸನ್ನು ಇಲ್ಲಿ ಪಡ್ಕೋಬಹುದು. ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 37 ಏನು ಕೇಳಿದ್ದಾರೆ ನೋಡಿ, ಕಂಪ್ಲೀಟ್ ದ ಫಾಲೋವಿಂಗ್ ಬೈ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ರೈಟ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರ್ಯಾಕೆಟ್ಸ್ ಅಂತ ಕೇಳಿದರೆ 3 ಅಂಕದ ಪ್ರಶ್ನೆ ಇದು. ಅಂದರೆ ಇಲ್ಲಿ ಪ್ಯಾಸಿವ್ ವಾಯ್ಸ್ ಬಗ್ಗೆ ಕೇಳಿರ್ತಾರೆ. ಈ ಪ್ಯಾಸಿವ್ ವಾಯ್ಸ್ ಮಾಡೋದು ತಮಗೆ ಗೊತ್ತಿತ್ತು ಅಂತಂದರೆ ಈ ಪ್ರಶ್ನೆಗೆ ತಾವು ತುಂಬ ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಗೊತ್ತಿಲ್ಲ ಅಂತಂದ್ರೂ ಕೂಡ ಕೆಲವೊಂದು ಶಾರ್ಟ್ಕಟ್ ಇದೆ. ಇದಕ್ಕೆ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದ್ರ ಬಗ್ಗೆನೇ ಒಂದು ಕ್ಲಾಸನ್ನು ಮಾಡಿದ್ದೀವಿ, ಒಂದು ವಿಡಿಯೋ ಇದೆ, ಅದನ್ನು ಕೂಡ ತಾವು ನೋಡ್ಕೋಬೋದು ಅಂತ ಹೇಳ್ತಾ ಇಲ್ಲಿ ಕೇಳಿದ್ದಾರೆ ನೋಡಿ, ದ ಪ್ರಿನ್ಸ್ ಅಗ್ರೀಡ್ ಟು ದಿಸ್ ಆ್ಯಂಡ್ ದ ಮ್ಯಾಟರ್ ಡ್ಯಾಶ್ ಅರೇಂಜ್ ಅಂತ ಇದೆ. ಈ ಅರೇಂಜ್ ಅಂತಕ್ಕಂಥ ವರ್ಬ್ ಕರೆಕ್ಟ್ ಫಾರ್ಮನ್ನು ನಾವು ಇಲ್ಲಿ ಫಿಲ್ ಮಾಡಬೇಕು. ಬಟ್ ಸುಮಾರು ಜನ ವಿದ್ಯಾರ್ಥಿಗಳು 10th ಅಲ್ಲಿ ಕೂಡ ಇದೇ ರೀತಿ ಪ್ರಶ್ನೆ ಕೇಳಿರ್ತಾರೆ, ಫಸ್ಟ್ ಇಯರ್ಲ್ಲೂ ಕೂಡ ಇದೇ ರೀತಿ ಪ್ರಶ್ನೆ ಕೇಳಿರ್ತಾರೆ. ಅಲ್ಲಿ ಏನು ಮಾಡ್ತೀವಿ ಅಂದರೆ ಪಾಸ್ಟ್ ಅಥವಾ ಪಾಸ್ಟ್ ಪಾರ್ಟಿಸಿಪಲಲ್ಲಿ ಹಾಕಬೇಕಾಗಿರ್ತದೆ. ಬಟ್ ಅದೇ ಪ್ರಶ್ನೆ ಇದು ಅಂತ ತಿಳ್ಕೊಂಡು ಸುಮಾರು ಜನ ವಿದ್ಯಾರ್ಥಿಗಳು ಇಲ್ಲಿ ತಪ್ಪು ಮಾಡ್ತಾ ಇರ್ತಾರೆ. ಇದು ಪ್ಯಾಸಿವ್ ವಾಯ್ಸ್ಗೆ ಸಂಬಂಧಪಟ್ಟಿದ್ದು. ಬಟ್ ಇಲ್ಲಿ ಕ್ವಶನಲ್ಲಿ ಎಲ್ಲೂ ಕೂಡ ಪ್ಯಾಸಿವ್ ವಾಯ್ಸ್ ಮಾಡಿ ಅಂತ ಕೊಟ್ಟಿರಲ್ಲ, ಇದನ್ನು ನೆನ್ಪಿಟ್ಕೊಳ್ಳಿ. ಈ ವರ್ಷದ ಕ್ವಶನ್ ಪೇಪರಲ್ಲಿ ಇದು ಕ್ವಶನ್ ನಂಬರ್ 37 ಬರ್ತದೆ. ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸ್ ಮಾಡಬೇಕಾದ್ರೆ ನಾವು ಮುಖ್ಯವಾಗಿ ಕೆಲವೊಂದು ಚೇಂಜಸ್ ಅನ್ನು ಮಾಡ್ತೀವಿ. ಅದು ಗೊತ್ತಿತ್ತು ಅಂತ ತಾವಿಲ್ಲಿ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಒಂದು ಶಾರ್ಟ್ ವೇನ ನೆನ್ಪಿಟ್ಕೊಂಬಿಡಿ. ಈ ಬ್ರ್ಯಾಕೆಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ವರ್ಬ್ ಅನ್ನ ಪಾಸ್ಟ್ ಪಾರ್ಟಿಸಿಪಲ್ಗೆ ನಾವು ಚೇಂಜ್ ಮಾಡಬೇಕು. ಜೊತೆಗೆ ಅದ್ರ ಹಿಂದೆ ಒಂದು ಬಿ ವರ್ಬ್ ಅಥವಾ ಈಸ್, ವಾಸ್, ಆರ್ ವರ್ ಯಾವುದೋ ಒಂದು ವರ್ಬ್ ಅನ್ನ ಹಾಕಬೇಕಾಗುತ್ತೆ. ಅಷ್ಟೇ ತಾವಿಲ್ಲಿ ಮಾಡ್ತಕ್ಕಂಥ ಕೆಲಸ. ಇಲ್ಲಿ ಹೇಗೆ ಆನ್ಸರ್ ಬರ್ಬೋದು ನೋಡಿ, ದ ಪ್ರಿನ್ಸ್ ಅಗ್ರೀಡ್ ಟು ದಿಸ್ ಆ್ಯಂಡ್ ದ ಮ್ಯಾಟರ್ ವಾಸ್ ಅರೇಂಜ್ಡ್. ಇಲ್ಲಿ ಏನು ಮಾಡಿದ್ದೀವಿ, ಅರೇಂಜ್ ಅನ್ನೋದನ್ನು ಅರೇಂಜ್ಡ್ ಅಂತ ಮಾಡಿದ್ದೀವಿ. ಇಲ್ಲಿ ಅರೇಂಜ್ಡ್ ಅಂತಂದರೆ ಇದು ಪಾಸ್ಟ್ ಫಾರ್ಮ್ ಅಂತ ಅನ್ಕೊಳಕ್ಕೆ ಹೋಗಬೇಡಿ, ಇದು ಪಾಸ್ಟ್ ಪಾರ್ಟಿಸಿಪಲ್. ಅದ್ರ ಹಿಂದೆ ವಾಸ್ ಹಾಕ್ತೀವಿ. ಈ ವಾಸ್ ಮತ್ತು ವರ್ ಇವೇ ಇಲ್ಲಿ ಜಾಸ್ತಿ ಯೂಸ್ ಆಗ್ತಾ ಇರ್ತವೆ. ಹಾಗಾದರೆ ವಾಸ್ ಯಾವಾಗ ಬಳಸಬೇಕು, ವರ್ ಯಾವಾಗ ಬಳಸಬೇಕು ಅಂತ ತಮಗೆ ಕನ್ಫ್ಯೂಸ್ ಆಗ್ತಾ ಇದ್ರೆ ಆ ಡ್ಯಾಶ್ ಏನಿದೆ ಅದರ ಹಿಂದೆ ಇರ್ತಕ್ಕಂಥ ಸಬ್ಜೆಕ್ಟ್ ಸಿಂಗ್ಯುಲರ ಪ್ಲೂರಲ್ಲ ನೋಡ್ಕೊಳ್ಳಿ. ದ ಮ್ಯಾಟರ್ ಅಂತ ಇದೆ ಅಂದರೆ ಇದು ಏಕವಚನದಲ್ಲಿದೆ. ಸೊ ಹಾಗಾಗಿ ವಾಸ್ ಅಂತ ನಾನಿಲ್ಲಿ ಹಾಕಿದ್ದೀನಿ, ವಾಸ್ ಅರೇಂಜ್ಡ್. ಇನ್ನು ನೆಕ್ಸ್ಟ್ ಸೆಂಟೆನ್ಸ್ ಏನಿದೆ ನೋಡಿ, ದೇರ್ ವಾಸ್ ಎ ಸ್ಮಾಲ್ ಲಾಕಪ್ ವೇರ್ ಪೀಪಲ್ ಡ್ಯಾಶ್ ಕೀಪ್ ಅಂತ ಇದೆ.
ಸೊ ಇಲ್ಲಿ ಕೀಪ್ ಅನ್ನೋದನ್ನು ನಾವು ಮೊದಲು ಪಾಸ್ಟ್ ಪಾರ್ಟಿಸಿಪಲ್ ಮಾಡ್ಕೊಳ್ಳೋಣ. ಅದು ಕೆಪ್ಟ್ ಅಂತ ಆಗುತ್ತೆ. ಕೀಪ್ಡ್ ಅಂತ ಬರೀತಾರೆ ಕೆಲವರು. ಸೊ ಈ ಇರ್ರೆಗ್ಯುಲರ್ ವರ್ಬ್ಸ್ಗಳ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಈ ರೆಗ್ಯುಲರ್ ವರ್ಬ್ಗಳನ್ನು ಪಾಸ್ಟ್ ಪಾರ್ಟಿಸಿಪಲ್ ಮಾಡೋದು ತುಂಬ ಈಸಿ. ಇಡಿ ಹಾಕಿಬಿಟ್ರೆ ಅವು ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಆಗಿಬಿಡ್ತವೆ. ಬಟ್ ಈ ಇರ್ರೆಗ್ಯುಲರ್ ವರ್ಬ್ಸ್ ತಾವು ಸ್ಪೆಲ್ಲಿಂಗನ್ನು ಚೇಂಜ್ ಮಾಡಿಕೊಳ್ತಾ ಇರ್ತವೆ. ಅವುಗಳ ಬಗ್ಗೆ ಸ್ವಲ್ಪ ತಾವು ತಿಳ್ಕೊಂಡಿರಬೇಕು. ಈ ಇರ್ರೆಗ್ಯುಲರ್ ವರ್ಬ್ಗಳ ಬಗ್ಗೆ ಗೊತ್ತಿಲ್ಲ ಅಂತಂದರೆ ತಮ್ಮ ವರ್ಕ್ ಬುಕ್ಕಲ್ಲಿ ಲಾಸ್ಟ್ ಒಂದು 2-3 ಪೇಜಲ್ಲಿ ಲಿಸ್ಟ್ ಆಫ್ ಇರ್ರೆಗ್ಯುಲರ್ ವರ್ಬ್ಸ್ ಅಂತ ಕೊಟ್ಟಿದ್ದಾರೆ. ಸ್ವಲ್ಪ ಅದನ್ನು ನೋಡ್ಕೊಂಡಿರಿ. ಆ ವರ್ಬ್ಗಳು ಪ್ರೆಸೆಂಟ್ ಫಾರ್ಮಲ್ಲಿ ಹೇಗಿರ್ತವೆ, ಪಾಸ್ಟ್ ಫಾರ್ಮಲ್ ಹೇಗಿರ್ತವೆ, ಹಾಗೆಯೇ ಪಾಸ್ಟ್ ಪಾರ್ಟಿಸಿಪಲ್ನಲ್ಲಿ ಏನಾಗ್ತವೆ ಅಂತ ಸ್ವಲ್ಪ ತಾವು ನೋಡ್ಕೊಳ್ಳಿ. ಇಲ್ಲಿ ನೋಡಿ ಏನು ಬರೋದು, ಕೀಪ್ ಅಂತ ಇದೆ, ಅದು ಪಾಸ್ಟ್ ಪಾರ್ಟಿಸಿಪಲ್ ಮಾಡಿದಾಗ ಕೆಪ್ಟ್ ಅಂತ ಆಗುತ್ತೆ. ಅದ್ರ ಹಿಂದೆ ಒಂದು ಹೆಲ್ಪಿಂಗ್ ವರ್ಬ್ ಹಾಕಬೇಕು. ಇಲ್ಲಿ ವರ್ ಕೆಪ್ಟ್ ಅಂತ ಹಾಕಿದ್ದೀನಿ. ವರ್ ಅಂತ ಯಾಕೆ ಯೂಸ್ ಮಾಡಿದ್ದೀನಿ ಅಂದರೆ ಆ ಡ್ಯಾಶ್ ಹಿಂದೆ ಪೀಪಲ್ ಅಂತ ಇದೆ. ಈ ಪೀಪಲ್ ಅನ್ನೋದು ಪ್ಲೂರಲ್, ಬಹುವಚನದಲ್ಲಿದೆ. ಸೊ ಹಾಗಾಗಿ ನಾವು ವರ್ ಅಂತ ನಾವಿಲ್ಲಿ ಬಳಸಬೇಕು. ದ ಯಂಗ್ ಫೆಲೋ ಡ್ಯಾಶ್ ಪುಟ್ ದೇರ್ ಅಂತ ಇದೆ. ದ ಯಂಗ್ ಫೆಲೋ ಪುಟ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್ನಲ್ಲಿ ಏನಾಗುತ್ತೆ, ಪುಟ್ಟೆಡ್ ಅಂತ ಎಲ್ಲ ಬರೆಯೋಕೆ ಹೋಗಬೇಡಿ. ಇದು ಪುಟ್ ಅಂತಲೇ ಇರ್ತದೆ. ಪ್ರೆಸೆಂಟ್ ಪಾಸ್ಟ್ ಪಾರ್ಟಿಸಿಪಲ್ನಲ್ಲೂ ಕೂಡ ಇದು ಪುಟ್ ಅನ್ನೋದು ಸೇಮ್ ಇರ್ತದೆ. ಕಟ್, ಪುಟ್, ಶಟ್ ಇವೆಲ್ಲ ಸೇಮ್ ಇರ್ತವೆ. ಸೊ ಪುಟ್ ಅಂತಲೇ ತಾವಿಲ್ಲಿ ಹಾಕಬೇಕು. ಬಟ್ ಅದ್ರ ಹಿಂದೆ ಒಂದು ಹೆಲ್ಪಿಂಗ್ ವರ್ಬನ್ನು ಹಾಕಬೇಕು. ಅದನ್ನು ಇಲ್ಲಿ ವಾಸ್ ಅಂತ ಹಾಕಿದ್ದೀನಿ. ಯಾಕೆ ಅಂದರೆ ದ ಯಂಗ್ ಫೆಲೋ ಅನ್ನೋದು ಏಕವಚನ ಇದೆ. ಸೊ ಹಾಗಾಗಿ ವಾಸ್ ಪುಟ್ ದೇರ್. ಇಷ್ಟು ಈಸಿಯಾಗಿ ತಾವು ಫಿಲ್ ಇನ್ ದ ಬ್ಲ್ಯಾಂಕ್ ಮಾಡಿಬಿಟ್ಟು ಈಸಿಯಾಗಿ 3 ಮಾರ್ಕ್ಸನ್ನು ಪಡೆದುಕೋಬೋದು. ಬಟ್ ಇದಕ್ಕೆ ಆನ್ಸರ್ ಮಾಡುವಾಗ ಈ ಹೋಲ್ ಸೆಂಟೆನ್ಸನ್ನು ಬರೆದು ಆನ್ಸರನ್ನು ಫಿಲ್ ಮಾಡಿ ಅದಕ್ಕೆ ಅಂಡರ್ಲೈನ್ ಮಾಡೋದನ್ನು ಮರಿಬೇಡಿ. ಅವಾಗ ಇವ್ಯಾಲ್ಯೂಯೇಷನ್ ಮಾಡೋರಿಗೆ ತುಂಬ ಈಸಿಯಾಗಿ ಆ ಆನ್ಸರ್ನ ನೋಡಿ ಮಾರ್ಕ್ಸ್ ಹಾಕೋಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ತಾ, ಇನ್ನು ನೆಕ್ಸ್ಟ್ ಕ್ವಶನ್ ರಿಪೋರ್ಟೆಡ್ ಸ್ಪೀಚ್ ಬಗ್ಗೆ ಇದೆ. ರಿಪೋರ್ಟ್ ದ ಫಾಲೋಯಿಂಗ್ ಕಾನ್ವರ್ಜೇಷನ್ ಅಂತ ಇದೆ. ಈ ಪ್ರಶ್ನೆಗೆ 5 ಅಂಕ ಸಿಗುತ್ತೆ. ತುಂಬ ಈಸಿಯಾಗಿ ಇಲ್ಲಿ 5 ಅಂಕಗಳನ್ನ ಪಡ್ಕೋಬಹುದು. ಇಲ್ಲಿರ್ತಕ್ಕಂಥ ಸೆಂಟೆನ್ಸ್ ಇಷ್ಟೊಂದಿದ್ದಾವೆ, ಹೇಗೆ ರಿಪೋರ್ಟ್ ಮಾಡಬೇಕು ಅಂತ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಒಂದೊಂದೇ ಸೆಂಟೆನ್ಸನ್ನು ರಿಪೋರ್ಟ್ ಮಾಡ್ತಾ ಹೋಗಿ, ಬಟ್ ಪ್ಯಾರಾಗ್ರಾಫಲ್ಲಿ ಬರಿತಾ ಹೋಗಿ ತಮಗೆ ಈಸಿಯಾಗಿ ಮಾರ್ಕ್ಸ್ ಸಿಗುತ್ತೆ. ಈ ರಿಪೋರ್ಟೆಡ್ ಸ್ಪೀಚ್ ಹೇಗೆ ಮಾಡಬೇಕು, ಏನೇನು ರೂಲ್ಸ್ ಎಲ್ಲ ಫಾಲೋ ಮಾಡಬೇಕು ಅಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಕ್ಲಾಸನ್ನು ಕೂಡ ಮಾಡಿದ್ದೀವಿ, ತಾವಲ್ಲಿ ನೋಡ್ಕೊಳ್ಳಿ. ಬಟ್ ಒಂದನ್ನೇ ನೆನ್ಪಿಟ್ಕೊಳ್ಳಿ, ರಿಪೋರ್ಟೆಡ್ ಸ್ಪೀಚ್ಗೆ ಒಂದು ಸೆಂಟೆನ್ಸನ್ನು ಚೇಂಜ್ ಮಾಡುವಾಗ ಮುಖ್ಯವಾಗಿ ಪ್ರೊನೌನ್ಗಳು ಚೇಂಜ್ ಆಗ್ತವೆ, ಟೆನ್ಸ್ ಚೇಂಜ್ ಆಗುತ್ತೆ, ಅಂದರೆ ವರ್ಬ್ ಚೇಂಜ್ ಆಗುತ್ತೆ. ಅವೆರಡನ್ನು ಸ್ವಲ್ಪ ತಾವು ಕೇರ್ಫುಲ್ಲಾಗಿ ನೋಡಿಕೊಂಡು ರಿಪೋರ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ಇಲ್ಲಿ ಡಾನ್ ಗೊನ್ಸಾಲೋ ಮತ್ತು ಕಾನಿತೋ ಇಬ್ಬರು ಮಾತಾಡಿರ್ತಕ್ಕಂಥ ಡೈಲಾಗನ್ನು ಕೊಟ್ಟಿದ್ದಾರೆ. ಡಾನ್ ಗೊನ್ಸಾಲೋ ಹೇಳ್ತಾನೆ, ಐ ವಾಂಟ್ ಎ ಬೆಂಚ್ ಟು ಮೈ ಸೆಲ್ಫ್. ಅದಕ್ಕೆ ಕಾನಿತೋ ಹೇಳ್ತಾನೆ, ದೆರ್ ಈಸ್ ನನ್. ಡಾನ್ ಗೊನ್ಸಾಲೋ ಹೇಳ್ತಾನೆ, ದಟ್ ಒನ್ ಓವರ್ ದೇರ್ ಈಸ್ ಮೈನ್. ಅವಾಗ ಕಾನಿತೋ ಹೇಳ್ತಾನೆ, ದೇರ್ ಆರ್ 3 ಪ್ಲೀಸ್ ಸಿಟ್ಟಿಂಗ್ ದೇರ್. ಅದಕ್ಕೆ ಡಾನ್ ಗೊನ್ಸಾಲೋ ಹೇಳ್ತಾನೆ, ರೋಟ್ ದೆಮ್ ಔಟ್. ಈ ಡೈಲಾಗ್ಗಳು ಎ ಸನ್ನಿ ಮಾರ್ನಿಂಗ್ ಅನ್ನತಕ್ಕಂಥ ಪಾಠದಿಂದನೇ ಕೊಟ್ಟಿದ್ದಾರೆ. ತುಂಬ ಈಸಿಯಾಗಿ ಕೊಟ್ಟಿದ್ದಾರೆ. ಇದನ್ನು ತಾವು ತುಂಬ ಸಿಂಪಲ್ಲಾಗಿ ರಿಪೋರ್ಟ್ ಮಾಡಿಬಿಡ್ಬೋದು. ಹೇಗೆ ಮಾಡ್ಬೋದು ನೋಡಿ. ಇವಾಗ ಮೊದಲನೇ ಸೆಂಟೆನ್ಸನ್ನು ನಾವು ರಿಪೋರ್ಟ್ ಮಾಡೋಣ. ಬಟ್ ಯಾರ್ಯಾರ ಮಧ್ಯಕ್ಕೆ ಡೈಲಾಗ್ ನಡೀತಾ ಇದೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಡಾನ್ ಗೊನ್ಸಾಲೋ ಮತ್ತು ಕಾನಿತೋ. ಇವಾಗ ಡಾನ್ ಗೊನ್ಸಾಲೋ ಕಾನಿತೋ ಹೇಳ್ತಾ ಇದ್ದಾನೆ, ಐ ವಾಂಟ್ ಎ ಬೆಂಚ್ ಟು ಮೈ ಸೆಲ್ಫ್. ಇದನ್ನು ನಾವೀಗ ರಿಪೋರ್ಟ್ ಮಾಡಬೇಕು. ಡಾನ್ ಗೊನ್ಸಾಲೋ ಸೆಡ್ ಟು ಕಾನಿತೋ ದಟ್ ಹಿ ವಾಂಟೆಡ್ ಎ ಬೆಂಚ್ ಟು ಹಿಮ್ಸೆಲ್ಫ್. ಇಲ್ಲಿ ವಾಂಟ್ ಅಂತ ಇದ್ದಿದ್ದು ವಾಂಟೆಡ್ ಅಂತ ಆಗುತ್ತೆ, ಐ ಅಂತ ಇದ್ದಿದ್ದು ಹಿ ಆಗುತ್ತೆ. ಅಲ್ಲಿ ಮೈಸೆಲ್ಫ್ ಅಂತ ಇದೆ, ಅದು ಹಿಮ್ಸೆಲ್ಫ್ ಅಂತ ಆಗುತ್ತೆ. ಇವುಗಳನ್ನ ತಾವು ಕೇರ್ಫುಲ್ಲಾಗಿ ಚೇಂಜ್ ಮಾಡಬೇಕು. ಐ ಮತ್ತು ಮೈಸೆಲ್ಫ್ ಅನ್ನೋವನ್ನ ಪ್ರೊನೌನ್ಗಳು ಚೇಂಜ್ ಆಗ್ತವೆ. ವಾಂಟ್ ಅಂತ ಇತ್ತು, ಇಲ್ಲಿ ವಾಂಟೆಡ್ ಅಂತ ಆಗುತ್ತೆ. ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿತ್ತು, ಇಲ್ಲಿ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ಗೆ ಅದನ್ನು ಚೇಂಜ್ ಮಾಡಿದ್ದೀವಿ. ಇನ್ನು ನೆಕ್ಸ್ಟ್ ಸೆಂಟೆನ್ಸನ್ನು ರಿಪೋರ್ಟ್ ಮಾಡುವಾಗ ಹಾಗೆ ಅದೇ ಪ್ಯಾರಾಗ್ರಾಫಲ್ಲಿ ಕಂಟಿನ್ಯೂ ಮಾಡಿ. ಕಾನಿತೋ ಹೇಳ್ತಾನೆ, ದೇರ್ ಇಸ್ ನನ್. ಅದನ್ನೇ ನಾವೀಗ ರಿಪೋರ್ಟ್ ಮಾಡಬೇಕು. ಕಾನಿತೋ ಸೆಡ್ ದ್ಯಾಟ್ ದೇರ್ ವಾಸ್ ನನ್. ಅಲ್ಲಿ ದೇರ್ ಈಸ್ ಅಂತ ಇತ್ತು, ಇಲ್ಲಿ ದೇರ್ ವಾಸ್ ಅಂತ ಮಾಡಿದ್ವಿ. ಈಸ್ ಅನ್ನೋದನ್ನು ವಾಸ್ ಆಗಿ ಮಾಡಿಬಿಟ್ರೆ ಸಾಕು, ಈ ಸೆಂಟೆನ್ಸನ್ನು ನಾವು ರಿಪೋರ್ಟ್ ಮಾಡಿದಂಗೆ ಆಗುತ್ತೆ. ಅವಾಗ ಡಾನ್ ಗೊನ್ಸಾಲೋ ಮತ್ತೆ ಕೇಳ್ತಾನೆ, ದ್ಯಾಟ್ ಒನ್ ಓವರ್ ದೇರ್ ಇಸ್ ಮೈನ್. ಅದನ್ನು ಹೇಗೆ ರಿಪೋರ್ಟ್ ಮಾಡೋದು ನೋಡಿ. ಡಾನ್ ಗೊನ್ಸಾಲೋ ಟೋಲ್ಡ್ ಕಾನಿತೋ ದ್ಯಾಟ್ ದ ಒನ್ ಓವರ್ ದೇರ್ ವಾಸ್ ಹೀಸ್. ಅಲ್ಲಿರ್ತಕ್ಕಂಥ ಬೆಂಚ್ ನಂದು ಅಂತ ಹೇಳ್ತಾನಲ್ಲ, ಈ ಥರನೂ ರಿಪೋರ್ಟ್ ಮಾಡ್ಬೋದು. ಅಥವಾ ಡಾನ್ ಗೊನ್ಸಾಲೋ ಸೆಡ್ ದ್ಯಾಟ್ ಒನ್ ಓವರ್ ದೇರ್ ವಾಸ್ ಹೀಸ್ ಅಂತ ಬರೆದ್ರೂ ಕೂಡ ತಮಗೆ ಮಾರ್ಕ್ಸ್ ಸಿಗುತ್ತೆ. ತಮಗೆ ಗೊತ್ತು, ರಿಪೋರ್ಟೆಡ್ ಸ್ಪೀಚ್ ಮಾಡುವಾಗ ತಾವು ಬೇರೆ ಬೇರೆ ರೀತಿಯಿಂದ ಕೂಡ ರಿಪೋರ್ಟನ್ನು ಮಾಡ್ಬೋದು. ತಾವು ಆ ಥರ ಬರೀರಿ. ಇಲ್ಲ ಅಂತಂದರೆ ಡಾನ್ ಗೊನ್ಸಾಲೋ ಟೋಲ್ಡ್ ಕಾನಿತೋ ದ್ಯಾಟ್ ಒನ್ ಓವರ್ ದೇರ್ ವಾಸ್ ಹೀಸ್ ಅಂತ ಬರೀರಿ. ಅಥವಾ ದ್ಯಾಟ್ ಒನ್ ಓವರ್ ದೇರ್ ವಾಸ್ ಹೀಸ್ ಅಂತ ಬರೆದ್ಬಿಟ್ರೆ ಸಾಕಾಗುತ್ತೆ. ಈಸ್ ಇದ್ದಿದ್ದು ವಾಸ್ ಆಗುತ್ತೆ, ಮೈನ್ ಅಂತ ಇರೋದು ಹೀಸ್ ಅಂತ ತಾವು ಚೇಂಜ್ ಮಾಡೋದನ್ನು ಮರಿಬೇಡಿ. ಇನ್ನು ನೆಕ್ಸ್ಟ್ ಕಾನಿತೋ ಹೇಳ್ತಾನೆ, ದೇರ್ ಆರ್ 3 ಪ್ಲೀಸ್ ಸಿಟ್ಟಿಂಗ್ ದೇರ್.
ಇದನ್ನ ಹೇಗೆ ರಿಪೋರ್ಟ್ ಮಾಡೋದು ನೋಡಿ. ಗಾನಿತೋ ಸೆಡ್ ದಟ್ ದೇರ್ ವರ್ 3 priests ಸಿಟ್ಟಿಂಗ್ ಆನ್ ಇಟ್. ಈ ತರ ರಿಪೋರ್ಟ್ ಮಾಡಬಹುದು. ಅಥವಾ ಗಾನಿತೋ ಸೆಡ್ ದೇರ್ ವರ್ 3 priests ಸಿಟ್ಟಿಂಗ್ ದೇರ್ ಅಂತ ಬರೆದ್ರು ಕೂಡ ತಮಗೆ ಮಾರ್ಕ್ಸ್ ಸಿಗುತ್ತೆ. ಆ ರೀತಿದ್ದನ್ನ ವರ್ ಅಂತ ಚೇಂಜ್ ಮಾಡೋದು ತಾವು ಮರೆಯಕ್ಕೆ ಹೋಗಬೇಡಿ. ಇನ್ನು ಕೊನೆ ಡೈಲಾಗ್ ಏನಿದೆ ನೋಡಿ, ಡಾನ್ ಗೊನ್ಸಾಲೋ ಹೇಳ್ತಾನೆ ರೋಟ್ ದೆಮ್ ಔಟ್. ಇದನ್ನ ಹೇಗೆ ರಿಪೋರ್ಟ್ ಮಾಡ್ಬೋದು ನೋಡಿ. ಡಾನ್ ಗೊನ್ಸಾಲೋ ಟೋಲ್ಡ್ ಗಾನಿತೋ ಟು ರೋಟ್ ದೆಮ್ ಔಟ್. ಇಷ್ಟು ಬರೆದು ಬಿಟ್ರೆ ಸಾಕು, ತಮಗೆ ಈಸಿಯಾಗಿ 5 ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ ಗ್ಯಾರಂಟಿ ಮಾರ್ಕ್ಸ್, ಒಂದೊಂದು ಸೆಂಟೆನ್ಸ್ಗೆ ಒಂದೊಂದು ಮಾರ್ಕ್ಸ್ ಇರ್ತದೆ. ಇಲ್ಲಿ 5 ಸೆಂಟೆನ್ಸನ್ನು ತಾವು ರಿಪೋರ್ಟ್ ಮಾಡಿದರೆ 5 ಮಾರ್ಕ್ಸ್ ಗ್ಯಾರಂಟಿ. ಇನ್ನು ನೆಕ್ಸ್ಟ್ ಕ್ವಶನ್ ಡೈಲಾಗ್ ರೈಟಿಂಗ್ ಬಗ್ಗೆ ಇರ್ತದೆ. ಇಲ್ಲೂ ಕೂಡ ತಾವು 4 ಡೈಲಾಗ್ಗಳನ್ನು ಬರಿಬೇಕಿರ್ತದೆ. ಆ 4 ಡೈಲಾಗ್ಗಳಿಗೆ 4 ಅಂಕಗಳು ತಮಗೆ ಸಿಗುತ್ತೆ. ಇಲ್ಲಿ ಡೈಲಾಗ್ನ ಕೊಟ್ಟು ಕೆಲವೊಂದು ಕಡೆ ಫಿಲ್ ಇನ್ ದ ಬ್ಲ್ಯಾಂಕ್ ಮಾಡೋದು ಕೊಟ್ಟಿರ್ತಾರೆ. ಆ ಫಿಲ್ ಮಾಡೋಕ್ಕಿಂತ ಮುಂಚೆ ಆ ಸೆಂಟೆನ್ಸ್ ಮುಂದೆ ಬ್ರಾಕೆಟಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ಸನ್ನು ಕೊಟ್ಟಿರ್ತಾರೆ, ಒಂದು ಹಿಂಟನ್ನು ಕೊಟ್ಟಿರ್ತಾರೆ. ಅದನ್ನು ಓದ್ಕೊಂಡು ತಾವು ಆನ್ಸರ್ ಮಾಡಬೇಕು. ಅಲ್ಲಿ ಪ್ರಶ್ನೆ ಇರುತ್ತೆ. ಈ ವರ್ಷ ಕ್ವಶನ್ ಪೇಪರಲ್ಲಿ ಕ್ವಶನ್ ನಂಬರ್ 39 ಇದೆ. ಕಂಪ್ಲೀಟ್ ದ ಫಾಲೋವಿಂಗ್ ಡೈಲಾಗ್ ಅಂತ ಇದೆ. ಅಟ್ ಎ ಸ್ಟೋರ್ ಅಂತ ಕೊಟ್ಟಿದ್ದಾರೆ. ಯಾವುದೋ ಒಂದು ಅಂಗಡಿನಲ್ಲಿ ಇದು ನಡೀತಾ ಇದೆ ಅಂತ ಅನ್ಕೊಳ್ಳಿ. ಕಿರಣ್ ಮತ್ತೆ ಅಸಿಸ್ಟೆಂಟ್ ಅಂತ ಇದೆ. ಅವರಿಬ್ಬರ ಮಧ್ಯಕ್ಕೆ ನಡೀತಕ್ಕಂಥ ಸಂಭಾಷಣೆ ಇಲ್ಲಿ ನೋಡಿ. ಕಿರಣ್ ಡ್ಯಾಶ್ ಡು ಯು ವರ್ಕ್ ಹಿಯರ್ ಅಂತ ಇದೆ. ಅಲ್ಲಿ ಫಿಲ್ ಮಾಡೋಕ್ಕೆ ನಿಮಗೆ ಬ್ರಾಕೆಟಲ್ಲಿ ಮುಂದೆ ಕೊಟ್ಟಿದ್ದಾರೆ ಏನು ಫಿಲ್ ಮಾಡಬೇಕು ಅಂತ. ಸ್ಟಾರ್ಟಿಂಗ್ ಎ ಕಾನ್ವರ್ಜೇಷನ್ ವಿತ್ ಸ್ಟ್ರೇಂಜರ್. ಅಪರಿಚಿತರ ಜೊತೆಗೆ ನಾವು ಮಾತುಕತೆ ಆರಂಭ ಮಾಡೋದಕ್ಕೆ ಹೇಗೆ ಆರಂಭ ಮಾಡ್ತೀವಿ ಅನ್ನೋದನ್ನು ಇಲ್ಲಿ ಬರಿಬೇಕಾಗತ್ತೆ. ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಅಂತ ಹೇಳಿ ಬರೆಯೋ ಅವಶ್ಯಕತೆ ಇಲ್ಲ. ಎಕ್ಸ್ಕ್ಯೂಸ್ ಮೀ, ಡು ಯು ವರ್ಕ್ ಹಿಯರ್ ಅಂತ ಕೇಳಬೇಕು ನಾವು. ಅಪರಿಚಿತರ ಜೊತೆಗೆ ಯಾವತ್ತು ನಾವು ಸಂಭಾಷಣೆ ಮಾಡಬೇಕಾದ್ರೆ ಸ್ಟಾರ್ಟ್ ಮಾಡೋದು ಎಕ್ಸ್ಕ್ಯೂಸ್ ಮೀ ಇಂದಾನೆ ಅನ್ನೋದನ್ನು ತಾವು ಫಸ್ಟ್ ಇಯರ್ಲೆಲ್ಲ ಕಲ್ತಿದ್ದೀರಾ. ಸೊ ಇಲ್ಲಿ ಎಕ್ಸ್ಕ್ಯೂಸ್ ಮೀ ಅಂತ ಬರೆದ್ರೆ ಸಾಕು, ತಮಗೆ 1 ಮಾರ್ಕ್ಸ್ ಸಿಕ್ತು. ಇನ್ನು ನೆಕ್ಸ್ಟ್ ಅಸಿಸ್ಟೆಂಟ್ ಹೇಳ್ತಾನೆ ಎಸ್ ಐ ಡೂ ಡ್ಯಾಶ್ ಮುಂದೆ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ ನೋಡಿ, ಆಫರಿಂಗ್ ಹೆಲ್ಪ್. ಹೇಗೆ ಸಹಾಯ ಮಾಡಲಿ, ಏನಾಗಬೇಕಾಗಿತ್ತು ಅಂತ ನಾವಿಲ್ಲಿ ಬರಿಬೇಕು. ಅವನು ಹೆಲ್ಪನ್ನು ಆಫರ್ ಮಾಡ್ತಾ ಇದ್ದಾನೆ. ಹೌ ಕ್ಯಾನ್ ಐ ಹೆಲ್ಪ್ ಯು ಅಂತ ಕೇಳ್ಬೋದು. ವಾಟ್ ಕ್ಯಾನ್ ಐ ಡು ಫಾರ್ ಯು ಅಂತಲೂ ಕೇಳ್ಬೋದು. ತಾವು ಏನು ಬರೆದ್ರೂ ಕೂಡ ಇಲ್ಲಿ ಮಾರ್ಕ್ಸ್ ಸಿಗುತ್ತೆ. ಅವನಿಗೆ ಆಫರ್ ಮಾಡಬೇಕು ನೀವು ಹೆಲ್ಪನ್ನು. ಅವಾಗ ಕಿರಣ್ ಹೇಳ್ತಾನೆ ಡೂ ಯು ಹ್ಯಾವ್ ಚಿಲ್ಡ್ರನ್ ಸ್ವೆಟರ್ಸ್ ಅಂತ ಹೇಳ್ತಾನೆ. ಅಸಿಸ್ಟೆಂಟ್ ಎಸ್ ದೇ ಆರ್ ಓವರ್ ದೇರ್ ಬೈ ದ ವಾಲ್ ಅಂತ ಹೇಳ್ತಾನೆ. ಇನ್ನು ನೆಕ್ಸ್ಟ್ ಡೈಲಾಗ್ ನೀವು ಬರಿಬೇಕು. ಈ ಕಿರಣ್ ಡೈಲಾಗು ಡ್ಯಾಶ್ ಆಸ್ಕಿಂಗ್ ಫಾರ್ ಪ್ರೈಸ್ ಅಂತ ಇದೆ. ಯಾವುದೋ ಒಂದು ಸ್ವೀಟನ್ನು ತೋರಿಸಿ ಇದ್ರ ರೇಟ್ ಎಷ್ಟು ಅಂತ ಕೇಳಬೇಕು. ಸೊ ಹೇಗೆ ಕೇಳ್ಬೋದು, ತುಂಬ ಸಿಂಪಲ್ ಆಗಿ ಬರಿಬೋದು. ಹೌ ಮಚ್ ಡಸ್ ಇಟ್ ಕಾಸ್ಟ್, ಇದ್ರ ರೇಟ್ ಎಷ್ಟು ಅಂತ ಕೇಳ್ತಾನೆ. ಆಮೇಲೆ ಅಸಿಸ್ಟೆಂಟ್ ಹೇಳ್ತಾನೆ ಇಟ್ ಇಸ್ 300 rupees. ಆಮೇಲೆ ಹಿಯರ್ ಯು ಆರ್ ಅಂತ ಒಂದು ದುಡ್ಡು ಕೊಡ್ತಾನೆ. ಆವಾಗ ಅಸಿಸ್ಟೆಂಟ್ ಡ್ಯಾಶ್ ಅಂತ ಕೊಟ್ಟು ಬ್ರ್ಯಾಕೆಟಲ್ಲಿ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ ಇದೆ. ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತಂದರೆ ಥ್ಯಾಂಕ್ಸ್ ಹೇಳೋದು ಅಷ್ಟೇ. ಅಲ್ಲಿ ನೀವು ಥ್ಯಾಂಕ್ ಯು ಅಂತ ಬರೆದ್ರೆ ಸಾಕು, ಅದಕ್ಕೂ ಕೂಡ 1 ಮಾರ್ಕ್ಸ್ ಇರ್ತದೆ. ಹೀಗೆ ಈ ಡೈಲಾಗ್ ರೈಟಿಂಗಲ್ಲಿ 4 ಡೈಲಾಗ್ಸ್ನ ನೀವು ಬರಿಬೇಕಿರ್ತದೆ. ಸ್ವಲ್ಪ ಅಲ್ಲಿ ಮುಂದೆ ಬ್ರಾಕೆಟಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಕ್ಲೂ ಏನಿದೆ, ಲ್ಯಾಂಗ್ವೇಜ್ ಫಂಕ್ಷನ್ ಏನಿದೆ ಅದನ್ನು ನೋಡ್ಕೊಂಡು ಬರೀರಿ. ಈಸಿಯಾಗಿ ತಾವಿಲ್ಲಿ 4 ಮಾರ್ಕ್ಸನ್ನು ಪಡೆದುಕೋಬಹುದು. ಇನ್ನು ಮುಂದಿನ ಪ್ರಶ್ನೆ ಅಂದರೆ ಕ್ವಶನ್ ನಂಬರ್ 40 ಏನಿದೆ ಎಕ್ಸ್ಪ್ರೆಷನ್ಗೆ ಸಂಬಂಧಪಟ್ಟಿದ್ದು. ಇಲ್ಲಿ ಪ್ರೇಸಲ್ ವರ್ಬ್ಸ್ ಇರ್ಬೋದು, ಇಡಿಯಮ್ ಆ್ಯಂಡ್ ಪ್ರೇಸಸ್ ಇರ್ಬೋದು. ಅದಕ್ಕೆ ಸಂಬಂಧಪಟ್ಟಂಗೆ ಕೂಡ ಪ್ರಶ್ನೆ ಕೇಳ್ತಾ ಇರ್ತಾರೆ. ತಮ್ಮ ಪಾಠಗಳಿಂದನೇ ಇಲ್ಲಿ ಸೆಂಟೆನ್ಸನ್ನು ಆಯ್ಕೊಂಡಿರ್ತಾರೆ. ಅಲ್ಲಿ ಬಳಕೆಯಾಗಿರ್ತಕ್ಕಂಥ ಎಕ್ಸ್ಪ್ರೆಷನ್ಸ್ಗಳನ್ನೇ ಇಲ್ಲಿ ಬ್ರ್ಯಾಕೆಟಲ್ಲಿ ಕೂಡ ಕೊಟ್ಟಿರ್ತಾರೆ. 2 ಬ್ಲ್ಯಾಂಕ್ ಇರ್ತದೆ, ಬಟ್ ಅಲ್ಲಿ 3 ಆನ್ಸರ್ಸ್ಗಳನ್ನ ಕೊಟ್ಟಿರ್ತಾರೆ. ಅದರಲ್ಲಿ ಸರಿಯಾಗಿರ್ತಕ್ಕಂಥದ್ದನ್ನು ಚೂಸ್ ಮಾಡಿ ತಾವು ಫಿಲ್ ಮಾಡಬೇಕಾಗಿರ್ತದೆ. ಇಲ್ಲಿ ಕೊಟ್ಟಿದ್ದಾರೆ ತಮ್ಮನ್ನ ಡ್ಯಾಶ್ ಎವ್ರಿಥಿಂಗ್ ಆ್ಯಂಡ್ ವೆಂಟ್ ಟು ಫಾರ್ of place. ಬಸವಯ್ಯ ವಾಸ್ ಲೆಫ್ಟ್ ವಿತ್ ನೋ ರೀಸನ್ ಟು ಲಿವ್. ಆಫ್ಟರ್ ಸಮ್ ಟೈಮ್ ಹಿ ಡ್ಯಾಶ್ ಅಂತ ಇದೆ. ಇಲ್ಲಿ ಬ್ರ್ಯಾಕೆಟಲ್ಲಿ ಆನ್ಸರ್ಸ್ಗಳನ್ನ ಕೊಟ್ಟಿದ್ದಾರೆ ನೋಡಿ. ಗೇವ್ ಅಪ್ ಅಂತ ಇದೆ, ಚಾನ್ಸ್ಡ್ ಅಪಾನ್ ಅಂತ ಇದೆ, ಪಾಸ್ಡ್ ಅವೇ ಅಂತ ಇದೆ. ಇವುಗಳನ್ನ ಸ್ವಲ್ಪ ತಾವು ಅರ್ಥ ಮಾಡಿಕೊಂಡು ಫಿಲ್ ಮಾಡಬೇಕು. ಹೇಗೆ ಬರಿಬೋದು ನೋಡಿ. ತಮ್ಮನ್ನ ಗೇವ್ ಅಪ್ ಎವ್ರಿಥಿಂಗ್. ಗೇವ್ ಅಪ್ ಅಂತಂದ್ರೆ ಎಲ್ಲನೂ ತ್ಯಾಗ ಮಾಡಿಬಿಡೋದು, ಬಿಟ್ಟು ಬಂದ ಅಂತ. ಆ್ಯಂಡ್ ವೆಂಟ್ ಅಪ್ ಎ ಫಾರ್ ಆ ಪ್ಲೇಸ್. ಬಸವಯ್ಯ ಲೆಫ್ಟ್ ವಿತ್ ನೋ ರೀಸನ್ ಟು ಲಿವ್. ಆಫ್ಟರ್ ಸಮ್ ಟೈಮ್ ಹಿ ಡ್ಯಾಶ್ ಅಂತ ಇದೆ. ಈ ತಮ್ಮನ್ನ ಊರು ಬಿಟ್ಟು ಬಂದಮೇಲೆ ಬಸವಯ್ಯ ಏನಾಗ್ತಾನೆ, ಪಾಸ್ಡ್ ಅವೇ ಅಂದರೆ ತೀರ್ ಹೋಗ್ಬಿಟ್ಟ, ಸತ್ತು ಹೋಗ್ಬಿಟ್ಟ ಅಂತ ತಾವಿಲ್ಲಿ ಬರಿಬೇಕು. ಇಷ್ಟು ಈಸಿಯಾಗಿ ಕ್ವಶನ್ನು ಅಲ್ಲೇ ಇರ್ತದೆ, ಆನ್ಸರ್ಸು ಅಲ್ಲೇ ಇರ್ತದೆ. ಸ್ವಲ್ಪ ತಾವು ಯಾವುದನ್ನು ಚೂಸ್ ಮಾಡಿಕೊಂಡು ತುಂಬಬೇಕು ಅನ್ನೋದನ್ನು ನೋಡಿಕೊಂಡು ಆನ್ಸರ್ ಮಾಡಿ ಈಸಿಯಾಗಿ ತಮಗೆ ಮಾರ್ಕ್ಸ್ ಸಿಗುತ್ತೆ. ಇನ್ನು ಮುಂದಿನ ಪ್ರಶ್ನೆ ಲಿಂಕರ್ಸ್ಗೆ ಸಂಬಂಧಪಟ್ಟಂಗೆ. ಇದನ್ನು ಕೂಡ ತಮ್ಮ ಟೆಕ್ಸ್ಟ್ ಬುಕ್ಕಿಂದನೇ ಆಯ್ಕೊಂಡಿರ್ತಾರೆ. ಇಲ್ಲೂ ಕೂಡ ಒಂದು ಚಿಕ್ಕದೊಂದು 2-3 ಸೆಂಟೆನ್ಸನ್ನು ಕೊಟ್ಟು ಮುಂದೆ ಬ್ರಾಕೆಟಲ್ಲಿ ಆ ಲಿಂಕರ್ಸ್ಗಳನ್ನು ಕೊಟ್ಟಿರ್ತಾರೆ. ಇಲ್ಲಿ 4 ಬ್ಲ್ಯಾಂಕ್ ಇರ್ತದೆ, 4 ಲಿಂಕರ್ಸ್ಗಳನ್ನೇ ಕೊಟ್ಟಿರ್ತಾರೆ, ಎಕ್ಸ್ಟ್ರಾ ಏನೂ ಕೊಟ್ಟಿಲ್ಲ. ಅವುಗಳಲ್ಲಿನೇ ಸರಿಯಾಗಿರೋದನ್ನು ಚೂಸ್ ಮಾಡಿ ತಾವು ಫಿಲ್ ಇನ್ ದ ಬ್ಲ್ಯಾಂಕ್ ಮಾಡಬೇಕು. ಅಲ್ಲಿ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ ಬಿಕಾಸ್, ಆ್ಯಂಡ್, ವಿಚ್, ಹವೆವರ್. ಇವುಗಳ ಮೀನಿಂಗ್ ಮತ್ತು ಯಾವಾಗ ಬಳಸಬೇಕು ಅಂತ ತಮಗೆ ಗೊತ್ತಿದ್ರೆ ತಾವು ಈಸಿಯಾಗಿ ಇದಕ್ಕೆ ಆನ್ಸರ್ ಮಾಡಿಬಿಡ್ಬೋದು.
The death sentence was altered to life imprisonment. This would enable the prince to show his mercy. Dash it would come cheaper ಅಂತ ಇದೆ. ಈ ಡ್ಯಾಶಲ್ಲಿ ನಾವು ಯಾವ್ದು ತುಂಬೋದು ನೋಡಿ, ಆ್ಯಂಡ್ ಅಂತ ತುಂಬಬೇಕು. ಆ್ಯಂಡ್ ಅನ್ನೋದನ್ನು ನಾವು ಯಾವಾಗ ಬಳಸ್ತೀವಿ ಅಂದರೆ ನಾವು ಹೇಳಿರೋ ಮಾತಿಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡುವಾಗ ಆ್ಯಂಡ್ ಅನ್ನೋದನ್ನು ಬಳಸ್ತೀವಿ. ಪ್ರಿನ್ಸ್ ಟು ಶೋ ಹಿಸ್ ಮರ್ಸಿ ಆ್ಯಂಡ್ ಇಟ್ ವುಡ್ ಕಮ್ ಚೀಪರ್. ಅದ್ರ ಜೊತೆಗೆ ಇದು ಚೀಪ್ ಕೂಡ ಆಗುತ್ತೆ, ಖರ್ಚು ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಆ್ಯಂಡ್ ಅಂತ ಬಳಸ್ತೀವಿ. But implementing the sentence was a difficult task. Dash, there was no strong prison fit for permanent use. ಇಲ್ಲಿ ಯಾವುದನ್ನು ತುಂಬಬೇಕು ನೋಡಿ. ಮೊದಲು ಹೇಳ್ತಾರೆ ಇಂಪ್ಲಿಮೆಂಟ್ ದ ಸೆಂಟೆನ್ಸ್ ವಾಸ್ ಡಿಫಿಕಲ್ಟ್. ಯಾಕೆ ಅಂದರೆ ದೇರ್ ವಾಸ್ ನೋ ಸ್ಟ್ರಾಂಗ್ ಪ್ರಿಸನ್ ಫಿಟ್ ಫಾರ್ ಯೂಸ್. ಅಂದರೆ ರೀಸನ್ ಹೇಳ್ತಾ ಇದ್ದಾರೆ ಯಾಕೆ ಡಿಫಿಕಲ್ಟ್ ಆಗಿತ್ತು ಅಂತ. ಸೊ ಹಾಗಾಗಿ ನಾವು ಇಲ್ಲಿ ಏನು ಬಳಸಬೇಕು, ಬಿಕಾಸ್ ಅಂತ ಬಳಸಿದರೆ ಮುಂದೆ ನಾವು ರೀಸನ್ ಹೇಳ್ತಾ ಇದ್ವಿ. ನೆಕ್ಸ್ಟು ಡ್ಯಾಶ್ ದೇ ಮ್ಯಾನೇಜ್ ಟು ಫೈಂಡ್ ಎ ಪ್ಲೇಸ್. ಹೇಗೋ ಹಾಗೋ ಹೀಗೋ ಮಾಡಿ ಒಂದು ಜಾಗನ ಹುಡುಕಿದ್ರು. ಸೊ ಅಲ್ಲಿ ಹವೆವರ್ ಅಂತ ತಾವು ಬಳಸಬೇಕು. ವಿಚ್ ವುಡ್ ಸರ್ವ್ ದ ಪರ್ಪಸ್. ಇಷ್ಟೇ, ತಾವು ಆನ್ಸರ್ ಮಾಡಿಬಿಟ್ರೆ ಈಸಿಯಾಗಿ 4 ಮಾರ್ಕ್ಸ್ ಸಿಗುತ್ತೆ. ನೋಡಿ, ಇದು 2 ಡಿಯರ್ ಪಾಠದಿಂದ ತೊಗೊಂಡಿದ್ದಾರೆ. ಹೀಗೆ ತಮ್ಮ ಟೆಕ್ಸ್ಟ್ ಬುಕ್ಕಿಂದನೇ ಈ ರೀತಿಯಾಗಿರ್ತಕ್ಕಂಥ ಸೆಂಟೆನ್ಸ್ಗಳನ್ನ ತೊಗೊಂಡು ಫಿಲ್ ಮಾಡೋಕ್ಕೆ ಕೊಟ್ಟಿರ್ತಾರೆ. ಆನ್ಸರ್ಸ್ ಅಲ್ಲೇ ಇರ್ತದೆ. ತಾವಿಲ್ಲಿ ಕಂಠಪಾಠ ಮಾಡೋದು ನೆನಪಿಟ್ಕೊಳ್ತಕ್ಕಂಥದ್ದು ಏನು ಯೂಸ್ ಇಲ್ಲ. ಅಲ್ಲೇ ಆನ್ಸರ್ಸ್ ಕ್ವಶನ್ಸ್ ಎರಡೂ ಇರ್ತವೆ. ಸ್ವಲ್ಪ ವ್ಯವಧಾನದಿಂದ ಸಮಾಧಾನವಾಗಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಫಿಲ್ ಮಾಡಿ ತಮಗೆ ಈಸಿಯಾಗಿ ಮಾರ್ಕ್ಸ್ ಬರುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಪ್ರನೌನ್ಸ್ಗೆ ಸಂಬಂಧಪಟ್ಟಂಗೆ. ಈ ವರ್ಷ ಇದು ಕ್ವಶನ್ ನಂಬರ್ 45 ಆಗಿ ಬರ್ತದೆ. ವಾಟ್ ಡು ದ ಅಂಡರ್ಲೈನ್ ವರ್ಡ್ ಇನ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ ರೆಫರ್ಸ್ ಟು. ಇಲ್ಲಿ ಒಂದು ಚಿಕ್ಕ ಪ್ಯಾರಾಗ್ರಾಫ್ ಕೊಡ್ತಾರೆ. ಅದರಲ್ಲಿರ್ತಕ್ಕಂಥ ಕೆಲವೊಂದು ಪ್ರನೌನ್ಗಳಿಗೆ ಅಂಡರ್ಲೈನ್ ಮಾಡಿರ್ತಾರೆ. ಆ ಪ್ರನೌನ್ಗಳು ಯಾರನ್ನ ಸೂಚಿಸ್ತವೆ ಅಂತ. ಪ್ರನೌನ್ ಅಂದರೆ ಗೊತ್ತು, ನಾಮಪದದ ಬದಲಾಗಿ ಬಳಸ್ತಕ್ಕಂಥ ವರ್ಡ್ಗಳನ್ನು ನಾವು ಪ್ರನೌನ್ ಅಂತ ಕರಿತೀವಿ. ಇಲ್ಲಿರ್ತಕ್ಕಂಥ ಪ್ರನೌನ್ಗಳು ಯಾರ ಬದಲಾಗಿ ಬಳಸಲಾಗಿದೆ ಅಂತ ಕ್ವಶನ್ ಕೇಳ್ತಾರೆ. ಇನ್ನೊಂದು, ತಮಗೆ ಏನು ಪ್ಯಾಸೇಜ್ ಕೊಟ್ಟಿರ್ತಾರೆ, ಈ 10 ಪ್ರಶ್ನೆಗಳನ್ನ ಕೊಟ್ಟು ಓದ್ಬಿಟ್ಟು ಆನ್ಸರ್ ಮಾಡೋಕ್ಕೆ, ಆ ಪ್ಯಾಸೇಜಿಂದನೇ ಒಂದು 5-6 ಲೈನ್ಗಳನ್ನ ತಗೊಂಡು ಇಲ್ಲಿ ಕೊಟ್ಟಿರ್ತಾರೆ. ಅದರಲ್ಲಿರ್ತಕ್ಕಂಥ ಪ್ರನೌನ್ಗಳಿಗೆ ಅಂಡರ್ಲೈನ್ ಮಾಡಿರೋದ್ರಿಂದ ಆಲ್ರೆಡಿ ತಾವು ಪ್ಯಾಸೇಜನ್ನು ಓದ್ಕೊಂಡಿರೋದ್ರಿಂದ ತಾವು ಈಸಿಯಾಗಿ ಈ ಪ್ರಶ್ನೆಗೆ ಆನ್ಸರ್ ಮಾಡ್ಬೋದು. ಇಲ್ಲಿ ಕೆಲವೊಂದು ಪ್ರನೌನ್ಗಳಿಗೆ ಅಂಡರ್ಲೈನ್ ಮಾಡಿ ಕೆಳಗಡೆ ಕೊಟ್ಟಿದ್ದಾರೆ. ಇಟ್ ಡ್ಯಾಶ್ ಅಂದರೆ ಇಟ್ ಅನ್ನೋದು ಯಾರನ್ನು ಸೂಚಿಸುತ್ತೆ. ಹೂ ಅಂತ ಇದೆ, ಅದು ಯಾರನ್ನು ಸೂಚಿಸುತ್ತೆ. ವಿಚ್ ಅಂದರೆ ಯಾರನ್ನು ಸೂಚಿಸುತ್ತೆ. ದೆಮ್ ಅಂದರೆ ಯಾರನ್ನು ಸೂಚಿಸುತ್ತೆ. ತಾವು ತುಂಬ ಈಸಿಯಾಗಿ ಇದಕ್ಕೆ ಆನ್ಸರ್ ಮಾಡಿಬಿಡ್ಬೋದು. ಬಟ್ ಹೇಗೆ ಬರಿಬೋದು ನೋಡ್ಕೊಳ್ಳಿ. ಸುಮಾರು ಜನ ಮಕ್ಕಳು ಇಡೀ ಪ್ಯಾರಾಗ್ರಾಫನ್ನೇ ಬರೆದು ಬಿಟ್ಟಿರ್ತಾರೆ. ಅದೆಲ್ಲ ಬಳಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ ಆನ್ಸರ್ ಅಂತ ಕೊಟ್ಟಿದ್ದೀನಿ. ಇಟ್ ಅಂದರೆ ದ ವರ್ಡ್ ಸ್ಪ್ರಿಂಟರ್. ಇಷ್ಟೇ ತಾವಲ್ಲಿ ಬರಿಬೇಕು. ಇಲ್ಲಿ ಇಟ್ ಅಂತ ಹೇಳ್ತಾ ಇರೋದು ಆ ಸ್ಪ್ರಿಂಟರ್ ಅಂತಕ್ಕಂಥ ವರ್ಡ್ಗೆ ಬಳಸ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಹೂ ಅಂತ ಇದೆ. ಹೂ ಅಂತಂದರೆ ಯಾರಿಗೆ ಹೇಳ್ತಾ ಇದ್ದಾರೆ, ಅದ್ರ ಹಿಂದ್ಗಡೆನೇ ಆನ್ಸರ್ ಇರ್ತದೆ. ವುಮೆನ್, ಅಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಹೂ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ವಿಚ್ ಅಂತ ಇದೆ. ಇಲ್ಲಿ ಪ್ರನೌನ್ಗಿಂತ ಹಿಂದೆನೇ ಆನ್ಸರ್ ಇರ್ತದೆ. ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ವಿಚ್ ಬಿಗ್ಯಾನ್ ಅಂತ ಇದೆ. ಅಂದರೆ ವಿಚ್ ಅಂತ ಹೇಳ್ತಾ ಇರೋದು ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಇನ್ನು ಲಾಸ್ಟ್ ದೆಮ್ ಅಂತ ಇದೆ. ಇಲ್ಲಿ ದೆಮ್ ಅನ್ನೋದು ಅದ್ರ ಹಿಂದ್ಗಡೆನೇ ಆನ್ಸರ್ ಸಿಗುತ್ತೆ. ದ ಮಷಿನ್ಸ್ ಕೇಮ್ ಆಸ್ ಎ ಬೂನ್ ಬಟ್ ದೇರ್ ವರ್ ಪೀಪಲ್ ಹೂ ಅಪೋಸ್ಡ್ ದೆಮ್. ಜನ ಅವುಗಳನ್ನು ಅಪೋಸ್ ಮಾಡಿದರು. ಯಾವುಗಳನ್ನು? ಮಷಿನ್ಸ್. ಸೊ ಇಷ್ಟು ಬರೆದ್ಬಿಟ್ರೆ ಸಾಕು, ತಮಗೆ 4 ಮಾರ್ಕ್ಸ್ ಸಿಗುತ್ತೆ. ಇನ್ನು ಮುಂದಿನ ಪ್ರಶ್ನೆ ಅಂದರೆ ಕೊನೆಯ ಪ್ರಶ್ನೆ, ಕ್ವಶನ್ ನಂಬರ್ 46 ಜಂಬಲ್ಡ್ ಸೆಗ್ಮೆಂಟ್ಸ್ ಬಗ್ಗೆ ಇದೆ. ಅಂದರೆ ಸೆಂಟೆನ್ಸಲ್ಲಿರ್ತಕ್ಕಂಥ ವರ್ಡ್ಸನ್ನು ಹಿಂದೆ ಮುಂದೆ ಮಾಡಿಕೊಟ್ಟಿರ್ತಾರೆ. ಈ ಸೆಂಟೆನ್ಸ್ ಕೂಡ ತಮ್ಮ ಟೆಕ್ಸ್ಟ್ ಬುಕ್ಕಿಂದನೇ ಬರ್ತದೆ, ತಾವು ಓದಿರ್ತೀರ. ಸೊ ಹಾಗಾಗಿ ಈಸಿಯಾಗಿ ಅದನ್ನು ಮೀನಿಂಗ್ಫುಲ್ ಸೆಂಟೆನ್ಸ್ ಆಗಿ ಬರೆದು 1 ಮಾರ್ಕ್ಸನ್ನು ಪಡ್ಕೋಬೋದು. ಇಲ್ಲಿದೆ ಇನ್ಕ್ಲೂಡೆಡ್ ಲಿಟ್ರಸಿ ಡ್ರೈವ್ ಆ್ಯಸ್ ಎ ಪಾರ್ಟ್ ಆಫ್ ದ ಶೀಲಾ ರಾಣಿ ಮೊಬಿಲಿಟಿ. ಅಂದರೆ ವೇರ್ ದೇರ್ ಇಸ್ ಅ ವೀಲ್ ಅಂತಕ್ಕಂಥ ಪಾಠದಿಂದ ಈ ಸೆಂಟೆನ್ಸನ್ನು ತಗೊಳ್ಳಲಾಗಿದೆ. ಇದನ್ನು ಸರಿ ಮಾಡಿ ಬರೆದ್ರೆ ಹೇಗಾಗುತ್ತೆ ನೋಡಿ. ಶೀಲಾ ರಾಣಿ ಇನ್ಕ್ಲೂಡೆಡ್ ಮೊಬಿಲಿಟಿ ಆ್ಯಸ್ ಎ ಪಾರ್ಟ್ ಆಫ್ ದ ಲಿಟ್ರಸಿ ಡ್ರೈವ್ ಅಂತ ಬರೆದ್ರೆ ಸಾಕು, ತಮಗೆ ಈಸಿಯಾಗಿ ಮಾರ್ಕ್ಸ್ ಬರುತ್ತೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೆ ತಮಗೆ ಡಿಪಾರ್ಟ್ಮೆಂಟ್ನವ್ರು ಬಿಟ್ಟಿರ್ತಕ್ಕಂಥ ಈ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಟ್ವಿ. ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ಗಳು ತಮಗೆ ಗೊತ್ತಿರುತ್ತೆ. ಆದರೂ ಕೂಡ ಈ ಬರಿಬೇಕಾದ್ರೆ ಕೆಲವೊಂದು ಮಿಸ್ಟೇಕ್ಸ್ ಆಗುತ್ತೆ ಅಂತ ಇಲ್ಲಿ ಆನ್ಸರ್ಗಳನ್ನ ಹೇಳ್ತಾ ಹೋದೆ. ಇಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಮಾತ್ರ ಆನ್ಸರ್ ಮಾಡಿದ್ದೀನಿ. ಇನ್ನು ಕೆಲವೊಂದು ಪ್ರಶ್ನೆಗಳು ಅಂದರೆ 4 ಮಾರ್ಕ್ಸ್ ಕ್ವಶನ್ಸ್, 6 ಮಾರ್ಕ್ಸ್ ಕ್ವಶನ್ಸ್, ಪ್ಯಾಸೇಜ್ ಇರ್ಬೋದು, ಸ್ಪೀಚ್ ರೈಟಿಂಗ್ ಇರ್ಬೋದು, ಜಾಬ್ ಅಪ್ಲಿಕೇಶನ್ ಇರ್ಬೋದು, ಹಾಗೆಯೇ ಫ್ಲೋ ಚಾರ್ಟ್, ನೋಟ್ ಮೇಕಿಂಗ್ ಏನಿದೆ, ಈ ಎಲ್ಲ ಪ್ರಶ್ನೆಗಳಿಗೆ ನಾನಿಲ್ಲಿ ಸ್ಕ್ರೀನ್ ಮೇಲೆ ಆನ್ಸರ್ ಮಾಡೋಕ್ಕೆ ಹೋಗಿಲ್ಲ. ಅದೆಲ್ಲವುಗಳಿಗೂ ಕೂಡ ಕ್ವಶನ್ಸ್ ವಿತ್ ಆನ್ಸರನ್ನು PDF ಫಾರ್ಮ್ಯಾಟಲ್ಲಿ ನೋಟ್ಸ್ ಮಾಡಿ
ಈ ವಿಡಿಯೋ ಕೆಳಗೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕನ್ನು ಕೊಟ್ಟಿದ್ದೀನಿ. ತಾವು ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ಡೌನ್ಲೋಡ್ ಮಾಡಿಕೊಂಡು ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗೋದಕ್ಕೆ ಯೂಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಈ ಸೆಕೆಂಡರಿ PUCಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಪಾಠ ಪೋಯಮ್ ಇರ್ಬೋದು, ಕ್ವಶನ್ ಆನ್ಸರ್ಸ್ ಇರ್ಬೋದು, ಹಾಗೆಯೇ ಪಾರ್ಟ್ ಬಿನಲ್ಲಿ ಬರ್ತಕ್ಕಂಥ ಈ ಗ್ರಾಮರ್ ಬಗ್ಗೆ ಎಲ್ಲ ಬಗ್ಗೆ ಕೂಡ ಕ್ಲಾಸ್ಗಳನ್ನ ಮಾಡಿದ್ದೀವಿ. ಹಾಗೆಯೇ ಲಾಸ್ಟ್ ಇಯರ್ಗೆ ಇದ್ದಷ್ಟೇ ಸಿಲೆಬಸ್ ಇರೋದ್ರಿಂದ ಅಲ್ಲಿ ಪಾಸಿಂಗ್ ಪ್ಯಾಕೇಜ್, ಎಕ್ಸಾಮ್ಗಳಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬರಬೇಕು, ಏನೋ ಮಿಸ್ಟೇಕ್ಸ್ ಆಗಬಾರ್ದು, ಅಥವಾ ಎಲ್ಲಿ ನಾವು ಮಾರ್ಕ್ಸ್ ಕಳ್ಕೊಳ್ತೀವಿ ಅಂತ ಸುಮಾರು ಜನ ಕಾಮೆಂಟ್ ಮಾಡ್ತಾ ಇದ್ರಿ. ಅವೆಲ್ಲವುಗಳಿಗೆ ಸಂಬಂಧಪಟ್ಟಂಗೆ ಕ್ಲಾಸ್ ಮಾಡಿದ್ದೀನಿ. ಅದನ್ನು ಈ ವಿಡಿಯೋ ಕೆಳಗೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಸೆಕೆಂಡರಿ PUC ಪ್ಲೇ ಲಿಸ್ಟ್ ಅನ್ನು ಲಿಂಕನ್ನು ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡಿದರೆ ತಮ್ಮ ಸೆಕೆಂಡರಿಗೆ ಇರ್ತಕ್ಕಂಥ ಎಲ್ಲ ಟಾಪಿಕ್ಗಳ ಬಗ್ಗೆ ಕೂಡ ಅಲ್ಲಿ ವಿಡಿಯೋಸ್ ಬರ್ತವೆ, ನೋಡ್ಕೊಳ್ಳಿ. ಈ ಕ್ವಶನ್ ಆನ್ಸರ್ಸ್ ವಿಡಿಯೋಗಳಿದ್ರೆ ಅದರ ಕೆಳಗೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಟ್ಸ್ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ತಾವೆಲ್ಲರೂ ಕೂಡ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಚೆನ್ನಾಗಿ ಓದಿ ಎಕ್ಸಾಮಲ್ಲಿ ಚೆನ್ನಾಗಿ ಮಾರ್ಕ್ಸನ್ನು ತಗೊಳ್ಳಿ ಅಂತ ಹೇಳ್ತಾ, ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲಿ ಮುಗಿಸೋಣ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಬೇರೆ ಒಂದು ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್, ಟೇಕ್ ಕೇರ್.